ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ತುಂಬಾ ದಿನ ಬಿಟ್ಟು ಒಂದು ಸೂಪರ್ ಆಗಿರುವ ಹಾರರ್ ಮೂವಿಯನ್ನ ನೋಡ್ತಾ ಇದೀವಿ. ಅದರಲ್ಲಿ ಈ ಮೂವಿ ರಿಯಲ್ ಲೈಫ್ ಅಲ್ಲಿ ನಡೆದಿದ್ದ ಒಂದು ಸ್ಟೋರಿಯನ್ನ ಬೇಸ್ ಆಗಿಟ್ಟು ಮಾಡಿರುವ ಮೂವಿ. ಫಸ್ಟ್ ಈ ಮೂವಿಯ ಕಥೆಯನ್ನ ನೋಡ್ಬಿಡೋಣ, ನಂತರ ಲಾಸ್ಟ್ ಅಲ್ಲಿ ರಿಯಲ್ ಲೈಫ್ ಅಲ್ಲಿ ಏನ್ ನಡೀತೋ ಅನ್ನೋದನ್ನ ಡೀಟೇಲ್ಡ್ ಆಗಿ ಹೇಳ್ತೀನಿ. ನೀವು ನಂಬೋದೇ ಇಲ್ಲ, ಮನುಷ್ಯರು ಇಷ್ಟೊಂದು ಕ್ರೂರವಾಗಿ ಬಿಹೇವ್ ಮಾಡಿರ್ತಾರ ಅಂತ. ಅಂತಹದೊಂದು ಕ್ರೂರ ಕೆಲಸವನ್ನ ಮಾಡಿನೇ ಒಂದು ಕೆರೆಯನ್ನ ಸೃಷ್ಟಿ ಮಾಡಿರ್ತಾರೆ ಮನುಷ್ಯರು. ಅಂದ್ರೆ ಅಮೆರಿಕದಲ್ಲಿ ಇರ್ತಾ ಇರುವ ಒಂದು ಮ್ಯಾನ್ ಮೇಡ್ ಲೇಕ್, ಅದು ನೇಚರ್ ಇಂದ ಹಾಗೆ ಸೃಷ್ಟಿಯಾಗಿಲ್ಲ. ಮನುಷ್ಯರೇ ಬೇಕು ಬೇಕು ಅಂತ ಆ ಲೇಕ್ ಅನ್ನ ಕಟ್ಟಿರ್ತಾರೆ. ಆ ರೀತಿ ಕಟ್ಟಬೇಕಾದ್ರೆ ಆ ಜಾಗಗಳಲ್ಲಿ ಗ್ರಾಮಗಳೆಲ್ಲ ಇದ್ದಿದೆ. ಇವಾಗ ಕೂಡ ಆ ಲೇಕಿನ ಕೆಳಗಡೆ ತುಂಬಾ ಗ್ರಾಮಗಳ ಥಿಂಗ್ಸ್ ಎಲ್ಲ ಇರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅದು ಮಾತ್ರ ಇಲ್ಲ, ಈ ಲೇಕಿಗೆ ಬರುವ ತುಂಬಾ ಜನ ಟೂರಿಸ್ಟರು ಅವಾಗ ಮರ್ಮವಾಗಿ ಸಾಯ್ತಿದಾರಂತೆ. ಸೊ ಇದಕ್ಕೆಲ್ಲ ಕಾರಣ ಏನೋ, ಅಲ್ಲಿ ಏನು ತಾನೇ ನಡೀತಾ ಇದೆ ಅನ್ನೋದನ್ನ ಸೂಪರ್ ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಆಗಿ ನಮಗೆ ಹೇಳಿರುವ ಮೂವಿನೇ ಲೇಕ್. ಸೊ ನೋಡಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಬಿಡಿ. ಸರಿ, ಓಕೆ, ಇವಾಗ ಹಾಗೆ ಡೈರೆಕ್ಟ್ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಅಮೆರಿಕದಲ್ಲಿ ಇರ್ತಾ ಇರುವ ಒಂದು ಫೇಮಸ್ ಲೇಕಿಗೆ ವೀಕೆಂಡ್ ಹಾಲಿಡೇಸ್ ಅನ್ನ ಸೆಲೆಬ್ರೇಟ್ ಮಾಡೋದಕ್ಕಾಗಿ ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಬಂದಿರ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಇರ್ತಿದ್ದಾನೆ, ಜೇಕ್ ಅಂತ. ಅವನಿಗೆ ಒಂದು ಹುಡುಗಿಯನ್ನ ಇಷ್ಟವಾಗ್ತಿದೆ. ಆದ್ರಿಂದ ಆ ಹುಡುಗಿ ಹತ್ರ ಹೋಗಿ ಅವಳನ್ನ ಪಿಕಪ್ ಮಾಡೋದಕ್ಕಾಗಿ, ಹೇ ನಿನಗೆ ಒಂದು ವಿಷಯ ಗೊತ್ತಾ, ನಾವು ಈ ಜಾಗಕ್ಕೆ ಬರೋಕು ಮುಂಚೆ ಲೈಬ್ರರಿಗೆ ಹೋಗಿ ಈ ಜಾಗದ ಹಳೆ ಮ್ಯಾಪ್ ಅನ್ನೆಲ್ಲ ಹುಡುಕಿ ನಾನು ಸರ್ಚ್ ಮಾಡಿ ನೋಡ್ದೆ. ಇವಾಗ ನಾವು ಇರ್ತಾ ಇದೀವಲ್ವಾ ಲೇಕು, ಇದ್ರ ಕೆಳಗಡೆ ಒಂದು ವಿಲೇಜ್ ಇರ್ತಾ ಇದೆ ಗೊತ್ತಾ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಹುಡುಗಿ ಅಯ್ಯೋ ಇದನ್ನೆಲ್ಲ ನನ್ನ ಕೈಯಲ್ಲಿ ನಂಬೋಕೆನೆ ಆಗ್ತಿಲ್ಲ ಅಂತ ಹೇಳ್ಬೇಕು. ಅದಕ್ಕೆ ಹುಡುಗ, ಹೇ ನಿಜವಾಗ್ಲೂ ಇದು ಮನುಷ್ಯರೇ ಕಟ್ಟಿರುವ ಲೇಕ್. ಈ ಲೇಕನ್ನ ಕಟ್ಟೋಕ್ಕೂ ಮುಂಚೆ ಈ ಜಾಗದಲ್ಲಿ ತುಂಬಾ ಗ್ರಾಮಗಳು ಇದ್ದಿದೆ, ತುಂಬಾ ಜನರು ವಾಸವಾಗಿದ್ದಾರೆ. ಈ ಮ್ಯಾಪ್ ಪ್ರಕಾರ ನಾವು ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ಇವಾಗ ನಾವು ನಿಂತಿರುವ ಜಾಗದ ಕೆಳಗಡೆನೆ ಆ ಗ್ರಾಮ ಇರ್ಬೇಕು ಅನ್ಸುತ್ತೆ. ಮೇ ಬಿ ಇನ್ನವೇ ಆ ವಿಲೇಜ್ ಅಲ್ಲಿ ಇದ್ದಿದ್ದ ಥಿಂಗ್ಸ್ ಎಲ್ಲ ಕೆಳಗಡೆ ಇರ್ಬೋದು ಅನ್ಸುತ್ತೆ. ನಾನು ಜಂಪ್ ಮಾಡಿ ಅದನ್ನ ಹುಡುಕಿ ಹೋಗ್ತೀನಪ್ಪ, ನನ್ನ ಜೊತೆ ಯಾರೆಲ್ಲ ಬರ್ತೀರಾ ಅಂತ ಗರ್ಲ್ ಫ್ರೆಂಡ್ ಹತ್ರ ಕೇಳ್ಬೇಕಾದ್ರೆ ಆ ಹುಡುಗಿನೂ ರೆಡಿ ಆಗೋಣ ಅಂತಿರ್ತಾವಳೆ. ಆದ್ರೆ ಅಷ್ಟರಲ್ಲಿ ಆ ಜಾಗದಲ್ಲಿ ಇನ್ನೊಬ್ಳು ಹುಡುಗಿ ಇರ್ತಾವಳೆ. ಅವಳು ಕೈಯನ್ನ ಎತ್ತಿ ನಾನು ಬರ್ತೀನಿ ಅಂತ ಹೇಳ್ಬಿಡ್ತಾವಳೆ. ಆಕ್ಚುಲಿ ಆ ಲೇಡಿ ಯಾರು ಅಂದ್ರೆ ನಮ್ಮ ಜೇಕ್ ಇದ್ದಾನೆ ಅಲ್ವಾ, ಅವನ ಅಕ್ಕನೇ ಆ ಹುಡುಗಿ ಓನ್ ಸಿಸ್ಟರ್. ಹೇ ಜೇಕ್, ನಾನು ನಿನ್ನ ಜೊತೆ ಬರ್ತೀನಿ ಕಣೋ ಅಂತ ಹೇಳ್ಬೇಕಾದ್ರೆ ಜೇಕ್ ಫುಲ್ ಟೆನ್ಷನ್ ಆಗ್ತಾನೆ. ಲೇ ಲೂಸು ಅಕ್ಕ, ನಾನು ಹೇಗಾದ್ರೂ ಅವಳನ್ನ ಪಿಕಪ್ ಮಾಡಿ ನೀರು ಒಳಗಡೆ ಹೋಗಿ ಎಂಜಾಯ್ ಮಾಡೋಣ ಅಂತ ನೋಡಿದ್ರೆ ನೀನೇನೆ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ. ಲೋ ತಮ್ಮ, ನಿನ್ನ ಲವನ್ನೆಲ್ಲ ಬೇರೆ ಕಡೆ ತಗೊಂಡು ಹೋಗಿ ಇಟ್ಕೋ. ನೀನು ಹೇಳಿದ್ದು ನನಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಫೀಲ್ ಆಗ್ತಿದೆ ಕಣೋ. ನನ್ನನ್ನು ಕರ್ಕೊಂಡು ಹೋಗೋ ಆ ಜಾಗಕ್ಕೆ, ನನಗೂ ಅದನ್ನ ಕೆಳಗಡೆ ಬಂದು ನೋಡ್ಬೇಕು ಅಂತ ತುಂಬಾನೇ ಆಸೆ ಆಗ್ತಿದೆ. ಬಾ ನಾವಿಬ್ಬರು ಹೋಗೋಣ ಅಂತ ಹೇಳ್ಬೇಕಾದ್ರೆ ಇವಾಗ ಜೇಕ್ಗೂ ಬೇರೆ ದಾರಿ ಇಲ್ಲ. ಸೊ ಇಬ್ಬರು ನೀರಿಗೆ ಜಂಪ್ ಮಾಡ್ತಾರೆ, ಹಾಗೆ ಕೆಳಗೆ ಸ್ವಿಮ್ ಮಾಡಿ ಹೋಗ್ತಾರೆ. ಆ ಜಾಗದಲ್ಲಿ ಅಷ್ಟೇನು ನಾಟ್ ಇರ್ತಾ ಇಲ್ಲ, ಆದ್ರಿಂದ ಇನ್ನವೇ ಡೀಪ್ ಆಗಿ ಹೋಗಿ ನೋಡ್ತಾರೆ. ಅವಾಗ ಹುಸಿರಾಡೋದಕ್ಕಾಗಿ ಮೇಲ್ ಬಂದು ಹುಸಿರನ್ನ ಹೇಳ್ಕೊಂಡು ಮತ್ತೆ ಹೋಗಿ ಹುಡುಕ್ತಿರ್ತಾರೆ. ಆ ರೀತಿ ಹುಡುಕ್ಬೇಕಾದ್ರೇನೆ ಒಂದು ಜಾಗದಲ್ಲಿ ಚಿಕ್ಕದಾಗಿ ಒಂದು ಟ್ರೈಸೈಕಲ್ ಇರ್ತಾ ಇದೆ. ಅದನ್ನ ನೋಡಿದ ತಕ್ಷಣವೇ ಇವರು ಅರ್ಥ ಮಾಡ್ಕೋತಾರೆ, ಖಂಡಿತ ಈ ಜಾಗದಲ್ಲಿ ಒಂದು ವಿಲೇಜ್ ಇದ್ದಿದೆ ಅಂತ. ಅದೇ ಸಮಯದಲ್ಲಿ ನಮ್ಮ ಜೇಕ್ ಒಂದು ಸೈನ್ ಬೋರ್ಡ್ ಅನ್ನ ಕಂಡು ಹಿಡಿತಾನೆ. ಅದನ್ನು ನೋಡಿದ ತಕ್ಷಣ ಇವರಿಗೆ ತುಂಬಾನೇ ಖುಷಿ ಆಗುತ್ತೆ. ಅದನ್ನ ಮೇಲ್ ತಗೊಂಡು ಹೋಗಿ ಹೇಗಾದ್ರೂ ಫ್ರೆಂಡ್ಸ್ ಹತ್ರ ತೋರ್ಸೋಣ ಅಂತ ನಮ್ಮ ಜೇಕ್ ಟ್ರೈ ಮಾಡ್ಬೇಕಾದ್ರೆ ಸಡನ್ ಆಗಿ ಯಾವುದೋ ಒಂದು ಕೈ ಬಂದು ನಮ್ಮ ಜೇಕ್ ಅವನ ಕಾಲನ್ನ ಟೈಟ್ ಆಗಿ ಹಿಡಿದು ಬಿಡುತ್ತೆ. ಅವನನ್ನ ಮೇಲ್ಗಡೆ ಹೋಗದೆ ಇರೋ ರೀತಿ ಟೈಟ್ ಆಗಿ ಹೋಲ್ಡ್ ಮಾಡಿ ಹಿಡ್ಕೊಂಡಿರುತ್ತೆ. ಇದನ್ನ ಸಿಸ್ಟರ್ ಫಿನ್ ನೋಡ್ತಾರೆ. ಜೇಕನ್ನ ಬಂದು ಹಿಡಿದು ಮೇಲ್ಗಡೆ ಎಳೆಯೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಅವರ ಕೈಯಲ್ಲಿ ಆಗ್ತಾ ಇಲ್ಲ. ಆದ್ರಿಂದ ತಕ್ಷಣ ಮೇಲ್ಗಡೆ ಬಂದು ಬೋಟ್ ಅಲ್ಲಿ ಇರುವ ಅವರ ಫ್ರೆಂಡ್ಸ್ ಹತ್ರ, ಜೇಕ್ ಕೆಳಗಡೆ ಸಿಗೋಕು ಬಿಟ್ಟಿದ್ದಾನೆ, ಬೇಗ ಅವನಿಗೆ ಹೆಲ್ಪ್ ಮಾಡಿ ಅಂತ ಕಿರ್ಚ್ಕೊತಾರೆ. ಮತ್ತೆ ಕೆಳಗಡೆ ಬಂದು ಜೇಕನ್ನ ಕಾಪಾಡೋಣ ಅಂತ ಟ್ರೈ ಮಾಡೋಷ್ಟರಲ್ಲಿ ನಮ್ಮ ಜೇಕ್ ತೀರೋಗ್ಬಿಟ್ಟಿರ್ತಾನೆ. ಇದನ್ನು ನೋಡಿ ಫಿನ್ ಸಿಸ್ಟರ್ ತುಂಬಾನೇ ಬೇಜಾರಾಗ್ತಿರ್ಬೇಕಾದ್ರೆ ಸಡನ್ ಆಗಿ ಜೇಕ್ ಅವನ ಡೆಡ್ ಬಾಡಿಯನ್ನ ಏನೋ ಒಂದು ಮಣ್ ಒಳಗಡೆ ಎಳ್ಕೊಬಿಡುತ್ತೆ. ಅಷ್ಟೇ ಜೇಕ್ ಅಲ್ಲಿಂದ ಮಾಯವಾಗ್ಬಿಟ್ಟ. ಸೊ ಈ ವಿಷಯ ನಡೆದು 4 ತಿಂಗಳ ನಂತರ ನಮ್ಮ ಜೇಕ್ ಅವನ ಸಿಸ್ಟರ್ ಫಿನ್ ಇವಾಗ್ಲೇನೆ ರಿಟರ್ನ್ ಅವರ ಮನೆಗೆ ಬರ್ತಿದ್ದಾರೆ. ಅವರ ತಂದೆ ತಾಯಿನೇ ಫಿನ್ ಅವರನ್ನ ಕರ್ಕೊಂಡು ಅವರ ಮನೆಗೆ ಹೋಗ್ತಿದ್ದಾರೆ. ಸೊ ಲೇಕ್ ಅಲ್ಲಿ ಜೇಕ್ ಅವನ ಕಾಲನ್ನ ಏನೋ ಒಂದು ಹಿಡಿದು ಗೆಳಿತಿತ್ತು. ಅದನ್ನ ಸಿಸ್ಟರ್ ಫಿನ್ ಕೂಡ ನೋಡಿರ್ತಾರೆ. ಆದ್ರೆ ಅದನ್ನ ಹೊರಗಡೆ ಹೇಳ್ಬೇಕಾದ್ರೆ ಯಾರು ಅದನ್ನ ನಂಬೋದಿಲ್ಲ. ಇವಳು ಎಲ್ಲೋ ಮೆಂಟಲಿ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡು ಅವಳನ್ನ ತಗೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೇರಿಸಿ 4 ತಿಂಗಳು ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಇವಾಗ್ಲೇನೆ ರಿಲೀಸ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ತಂದೆ ತಾಯಿ. ಸೊ ನಮ್ಮ ಫಿನ್ ಅವರ ತಾಯಿ ಹೌಸ್ ವೈಫ್ ಆಗಿರ್ತಾ ಇದ್ದಾರೆ. ಜೇಕ್ ತೀರೋಗಿದ್ರಲ್ಲಿ ಅವರಿಗೆ ತುಂಬಾನೇ ಬೇಜಾರು. ಆದ್ರೂ ಆಗಿದ್ದಾಗೋಯ್ತು, ಪರವಾಗಿಲ್ಲ, ಅದನ್ನ ಬಿಟ್ಟು ನಾವು ಹೊರಗಡೆ ಬರ್ಬೇಕು ಅಂತ ಅನ್ಕೋತಿರ್ತಾರೆ. ಮತ್ತೆ ಫಿನ್ ಅವರ ತಂದೆ ಒಂದು ದೊಡ್ಡ ಲಾಯರ್ ಕಂಪನಿಯನ್ನ ಇಟ್ಟು ರನ್ ಮಾಡ್ತಿರ್ತಾರೆ. ಅವರ ಕೆಳಗೆ ಅಷ್ಟೊಂದು ಲಾಯರ್ಸ್ ಇರ್ತಾರೆ, ಯಾವಾಗ್ಲೂ ಬ್ಯುಸಿಯಾಗಿನೇ ಇರ್ತಾರೆ ಇವರು. ಆದ್ರೆ ಅವರ ಮಗ ಜಾಕ್ ತೀರೋಗಿದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಡಲ್ ಆಗಿರ್ತಿದ್ದಾರೆ. ಇನ್ನವೇ ಅದನ್ನ ಬಿಟ್ಟು ಹೊರಗಡೆ ಬಂದಿಲ್ಲ. ಸೊ ಫಿನ್ ಇವಾಗ ಮನೆಗೆ ಬಂದಾಯ್ತು. ಅಮ್ಮ
ಅಮ್ಮನು ಏನನ್ನಾದ್ರೂ ನಿನಗೆ ಅಡಿಗೆ ಮಾಡಿ ಕೊಡ್ಲಾ ಅಮ್ಮ ಅಂತ ಕೇಳ್ತಾರೆ. ಇಲ್ಲಮ್ಮ ನನಗೆ ಅವೆಲ್ಲ ಬೇಡ, ನಾನು ಸ್ವಲ್ಪ ಹೊತ್ತು ಮಲ್ಗಿ ರೆಸ್ಟ್ ಅನ್ನ ತಗೋತೀನಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ನಮ್ಮ ಫಿನ್. ಒಳಗಡೆ ಹೋಗಿ ಅವಳ ತಮ್ಮ ಜೈಕ್ ಅವನ ಫೋಟೋಸ್ ಅನ್ನೆಲ್ಲ ನೋಡಿ ತುಂಬಾನೇ ಬೇಜಾರಾಗ್ತಿರ್ತಾಳೆ. ನಂತರ ಫಿನ್ ಅವರ ತಾಯಿ ಹತ್ರ ಬಂದು, ಅಮ್ಮ ಜೇಕ್ ಅವನ ಫ್ಯೂನರಲ್ ಗೆ ಏನನ್ನ ನೀವು ಕೇಸ್ ಕಟ್ಟಲ್ಲಿ ಇಟ್ಟು ಫ್ಯೂನರಲ್ ನ ಮಾಡಿದ್ರಿ, ಯಾಕೆಂದ್ರೆ ಲೇಕ್ ಅಲ್ಲಿ ಅವನ ಡೆಡ್ ಬಾಡಿ ನಿಮಗೆ ಸಿಕ್ಕಿರಲ್ಲ, ಮತ್ತೆ ಏನನ್ನ ಇಟ್ಟು ನೀವು ಫ್ಯೂನರಲ್ ನ ಮಾಡಿ ಕಂಪ್ಲೀಟ್ ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಾಯಿ ಎಲ್ಲ ಜಾಕಿಗೆ ತುಂಬಾನೇ ಇಷ್ಟವಾಗಿದ್ದ ಥಿಂಗ್ಸ್ ಅಮ್ಮ. ಅವನು ಚಿಕ್ಕ ವಯಸ್ಸಿನಲ್ಲಿ ಬರ್ದಿದ್ದ ಎಸ್ಸೆ, ಅವನ ಪೋಕಿಮಾನ್ ಕಾರ್ಡ್ಸ್, ಅವನ ಫೇವರೇಟ್ ಶೂಸ್ ಅಂತ ಎಲ್ಲವನ್ನೂ ಇಟ್ಟೆ ನಮ್ಮ ಅವನಿಗೆ ಫ್ಯೂನರಲ್ ನ ಮಾಡಿ ನಾವು ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಫಿನ್ನ, ಇಲ್ಲಮ್ಮ ನಾನ್ ನಿಜವಾಗ್ಲೂ ನೋಡ್ದೆ, ಯಾವುದೋ ಒಂದು ಕೈನೇಮ ಬಂದು ಅವನ ಕಾಲನ್ನ ಹಿಡಿದು ಗೆಳೆದಿದ್ದು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ, ಇಲ್ಲಿ ನೋಡು ಫಿನ್, ನೀನು ಇನ್ನ ಕನ್ಫ್ಯೂಷನ್ ಸ್ಟೇಜ್ ಅಲ್ಲಿ ಇರ್ತಿದ್ಯಾ, ನಿನಗೆ ಹಾಗೇನೆ ಫೀಲ್ ಆಗ್ತಿರುತ್ತೆ, ನೀನು ಫಸ್ಟ್ ಕಂಪ್ಲೀಟ್ ಆಗಿ ರೆಸ್ಟ್ ಅನ್ನ ತಗೋ, ಆಮೇಲೆ ನಾವು ನೋಡ್ಕೊಳ್ಳೋಣ ಅಂತ ಹೇಳಿ ಫಿನ್ನ ಅವಳ ರೂಮಿಗೆ ಕಳಿಸ್ಕೊಟ್ಬಿಟ್ಟು ನಂತರ ತಾಯಿ ಅವರ ರೂಮಿಗೆ ಬರ್ತಾರೆ. ಸ್ನಾನ ಮಾಡೋಣ ಅಂತ ಬಾತ್ ಟಬ್ ಗೆ ಹೋಗ್ಬೇಕಾದ್ರೆ ಸಡನ್ ಆಗಿ ಬಾತ್ ಟಬ್ ಒಳಗಡೆಯಿಂದ ಯಾವ್ದೋ ಒಂದು ಕೈ ಬಂದು ಅವರ ಕೈಯನ್ನ ಟೈಟ್ ಆಗಿ ಹಿಡ್ಕೊಳ್ಳುತ್ತೆ. ತುಂಬಾನೇ ಹೆದರ್ಕೊಂಡ ತಾಯಿ ಸ್ವಲ್ಪ ಹೊತ್ತು ಬಿಟ್ಟು ಬಾತ್ ಟಬ್ ಒಳಗಡೆ ಏನಿದೆ ಅಂತ ನೋಡೋಕೆ ಹೋಗ್ಬೇಕಾದ್ರೆ ಅದ್ರ ಒಳಗಡೆ ಏನನ್ನು ಕಾಣ್ತಿಲ್ಲ. ಸೊ ನೆಕ್ಸ್ಟ್ ದಿನಾನೇ ತಾಯಿ ಆ ಲೇಕ್ ಬಗ್ಗೆ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಲೇಕೆ ಒಂದು ಶಾಪಕ್ಕೆ ಒಳಗಾಗಿರುವ ಲೇಕ್. ಕಾರಣವೇ ಇಲ್ಲದೆ ತುಂಬಾ ಜನರು ಆ ಜಾಗದಲ್ಲಿ ತೀರೋಗಿದ್ದಾರೆ ಅನ್ನೋ ವಿಷಯವನ್ನ ತಿಳ್ಕೊತಾರೆ ತಾಯಿ. ಸೊ ಇದನ್ನ ತಾಯಿ ಅವರು ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಅವರ ಶೋಲ್ಡರ್ ನ ಬಂದು ಒಂದು ಕೈ ಹಿಡಿಯುತ್ತೆ. ಯಾರು ಅಂತ ನೋಡಿದ್ರೆ ಅದು ಬೇರೆ ಯಾರು ಇಲ್ಲ, ಫಿನ್ ಅವರ ತಂದೆ. ನೀನು ಇವಾಗ ಏನ್ ಮಾಡ್ತಿದ್ಯಾ ಅಂತ ಅವರು ಕೇಳ್ಬೇಕಾದ್ರೆ ಈ ರೀತಿ ಸರ್ಚ್ ಮಾಡ್ತಾ ಇರುವ ವಿಷಯ ಗೊತ್ತಾದ್ರೆ ಎಲ್ಲಿ ಅವರು ಬೈತಾರೋ ಏನೋ ಅಂತ ತಾಯಿ ಅವರು, ಇಲ್ಲ ನಾನು ಕೆಲಸ ಹುಡುಕ್ತಾ ಇದ್ದೆ ಅಷ್ಟೇ ಅಂತ ಹೇಳ್ತಾರೆ. ಅದಕ್ಕೆ ತಂದೆ, ಹೌದಮ್ಮ, ನಮ್ಮ ಮಗ ತೀರೋದ ಮೇಲಿಂದ ನಾವು ಸಪ್ಪಿಗೆನೆ ಇರ್ತಾ ಇದೀವಿ, ಹೊರಗಡೆ ಹೋಗೋದೇ ಇಲ್ಲ. ಹೌದು, ನಾವು ನಮ್ಮ ಲೈಫಿನ ನೆಕ್ಸ್ಟ್ ಕೆಲಸವನ್ನು ನೋಡ್ಬೇಕು, ಸುಮ್ನೆ ಅದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಿರ್ಬಾರ್ದು. ನನಗೆ ಇವಾಗ ನನ್ನ ಮಗಳು ನೀನು ಇದೆಯಾ, ಸೊ ನೀವೇನೇ ನನಗೆ ಇಂಪಾರ್ಟೆಂಟ್ ಅಂತ ತಂದೆ ಹೇಳ್ತಿರ್ತಾರೆ. ಹಾಗೆ ನೈಟ್ ಟೈಮ್ ಆಗುತ್ತೆ. ಆವಾಗ ನಮ್ಮ ಫಿನ್ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅವಳಿಗೆ ಬರೀ ಕೆಟ್ಟ ಕನ್ಸಾಗಿ ಬರ್ತಿರುತ್ತೆ. ಜೇಕ್ ಸ್ವಿಮ್ ಮಾಡ್ತಿರ್ಬೇಕಾದ್ರೆ ಅವರನ್ನ ಯಾವ್ದೋ ಒಂದು ಕೈ ಹಿಡಿಯೋ ರೀತಿ, ಅವರು ಸಾಯೋ ರೀತಿ. ಈ ಕಡೆ ತಾಯಿವೆ ಮಲ್ಗಿ ನಿದ್ದೆ ಮಾಡ್ತಿರ್ತಾರೆ. ಆವಾಗ ಸಡನ್ ಆಗಿ ನೀರ್ ಚೊಟ್ಟೋ ರೀತಿ ಸದ್ದಾಗುತ್ತೆ. ಆದ್ರಿಂದ ಎಚ್ಚರ ಆದ ತಾಯಿ ಏನಿದು ಸದ್ದು ಅಂತ ಹೋಗಿ ಬಾತ್ರೂಮ್ ಅನ್ನು ಓಪನ್ ಮಾಡಿ ನೋಡಿದ್ರೆ ನೀರು ಚೊಡ್ತಾನೆ ಇಲ್ಲ, ಆದ್ರೆ ಮತ್ತೆ ಅವರ ಕಿವಿಗೆ ಆ ರೀತಿಯ ಸದ್ದು ಆಗ್ತಾನೆ ಇರುತ್ತೆ. ಸೊ ಮೇಲಿಂದ ಕೆಳಗಡೆ ಕಿಚನ್ ಗೆ ಬರ್ತಾರೆ. ಇವರು ಅನ್ಕೊಂಡಿದ್ದ ಹಾಗೆ ಕಿಚನ್ ಅಲ್ಲಿ ನೀರು ಓಪನ್ ಆಗಿ ಚೊಡ್ತಾನೆ ಇರುತ್ತೆ. ಆ ಟ್ಯಾಪ್ ಅನ್ನು ಆಫ್ ಮಾಡ್ತಾರೆ, ಮತ್ತೆ ಅದು ಆಟೋಮೆಟಿಕ್ ಆನ್ ಆಗುತ್ತೆ, ಮತ್ತೆ ಆಫ್ ಮಾಡ್ತಾರೆ, ಮತ್ತೆ ಆನ್ ಆಗುತ್ತೆ. ಸಡನ್ ಆಗಿ ಹೊರಗಡೆಯಿಂದ ಸದ್ದು ಏನು ಅಂತ ಹೊರಗಡೆ ಬಂದು ನೋಡ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲ್ ಹತ್ರ ನೀರು ಓಪನ್ ಆಗಿ ಭಯಂಕರ ಲೀಕೇಜ್ ಆಗ್ತಿರುತ್ತೆ. ಅದನ್ನ ಹೋಗಿ ಆಫ್ ಮಾಡ್ತಾರೆ. ಮತ್ತೆ ಹಾಗೆ ಅವರು ನಿಧಾನಕ್ಕೆ ನಡೆದು ಬರ್ತಿರ್ಬೇಕಾದ್ರೆ ಅವ್ರ ಹಿಂದೆನೆ ಮತ್ತೆ ವಾಟರ್ ಲೀಕೇಜ್ ಆಗುತ್ತೆ. ಹಾಗೆ ಹಿಂದೆಯಿಂದ ಸತ್ತೋಗಿದ್ದ ಜೇಕ್ ಅವನ ವಾಯ್ಸ್ ಕೇಳುತ್ತೆ, ಅಮ್ಮ ನನ್ನನ್ನು ಕಾಪಾಡಿ. ಇವರು ಸಡನ್ ಆಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಹಾಗೆ ಕೊಳ್ತೋಗಿರುವ ಮುಖದ ಜೊತೆ ಬಂದು ನಿಂತಿರ್ತಾನೆ ಜೇಕ್. ಇದನ್ನೆಲ್ಲ ನೋಡಿ ತುಂಬಾನೇ ಹೆದರಿ ಹೋದ ತಾಯಿ ನೆಕ್ಸ್ಟ್ ದಿನ ಬೆಳಗ್ಗೆನೆ ಇವು ಎಲ್ಲ ವಿಷಯವನ್ನು ತಂದೆ ಹತ್ರ ಹೇಳ್ಬೇಕಾದ್ರೆ ಅವರು ಇವು ಏನನ್ನು ನಂಬ್ತಾನೆ ಇಲ್ಲ. ನೀನು ಜಾಕ್ ಬಗ್ಗೆನೇ ಯಾವಾಗ್ಲೂ ಯೋಚನೆ ಮಾಡ್ತಾನೆ ಇದೆಯಾ, ಆದ್ರಿಂದಾನೇ ಅವನ ಬಗ್ಗೆ ನಿನಗೆ ಕನಸು ಬಂದಿದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ, ರೀ ನಿದ್ದೆ ಮಾಡ್ಬೇಕಾದ್ರೆ ಬಂದ್ರೇನೆ ರೀ ಕನಸು, ಎಚ್ಚರ ಇರ್ಬೇಕಾದ್ರೆ ಬರೋದ್ರ ಹೆಸರು ಕನಸಲ್ಲ. ನಾನು ಟ್ರೂ ಆಗಿ ಫೀಲ್ ಮಾಡ್ದೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮ ಹುಡುಗನ ಅವನ ಡೆಡ್ ಬಾಡಿ ನಮಗೆ ಸಿಗ್ಲೇ ಇಲ್ಲ ಅಲ್ವಾ, ನನಗೇನೋ ಅವನ ಡೆಡ್ ಬಾಡಿ ಆ ಲೇಕ್ ಅಲ್ಲಿ ಇರ್ಬೇಕು ಅನ್ಸುತ್ತೆ, ಆದ್ರಿಂದಾನೇ ಕಾಪಾಡಿ ಅಂತ ಕಿರ್ಚ್ಕೊತಿದ್ದಾನೆ ಅವನು. ನಾವು ಹೇಗಾದ್ರೂ ಅವನ ಡೆಡ್ ಬಾಡಿಯನ್ನು ಕಂಡುಹಿಡಿದು ಅವನಿಗೆ ಫೈನಲ್ ಫ್ಯೂನರಲ್ ನ ಮಾಡ್ಬೇಕಾದ್ರೆ ಅವನ ಆತ್ಮ ಶಾಂತಿ ಆಗುತ್ತೆ ಅಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಂದೆ, ಲೇ ನಿನಗೇನೆ ಗೊತ್ತಲ್ವಾ, ಪೊಲೀಸರ್ಸು ಡೈವೋರ್ಸ್ ಅಂತ ತುಂಬಾ ಜನರು ಬಂದು ಒಂದು ವಾರ ಆ ಲೇಖನೆ ಫುಲ್ ಹುಡುಕಾಡಿದ್ದಾರೆ, ಆವಾಗ್ಲೂ ನಮ್ಮ ಹುಡುಗನವನ ಡೆಡ್ ಬಾಡಿ ಸಿಗ್ಲಿಲ್ಲ. ಅಷ್ಟು ಜನರು ಹುಡುಕಿ ಸಿಗದೆ ಇರುವ ಡೆಡ್ ಬಾಡಿ ಇವಾಗ ನಾವು ಹೋಗಿ ಹುಡುಕ್ಬಿಟ್ರೆ ಮಾತ್ರ ಸಿಕ್ಬಿಡುತ್ತಾ? ರೀ ಇಲ್ಲ ರೀ, ನಾನು ನೋಡಿದ ವಿಷಯವನ್ನ ಮಾತ್ರ ನೀವು ನೋಡಿದ್ರೆ ಈ ರೀತಿ ಮಾತಾಡ್ತಾನೆ ಇರ್ಲಿಲ್ಲ ನೀವು. ನನ್ನ ಮಗ ನನ್ ಮುಂದೆ ಬಂದು ಹೆಲ್ಪ್ ಅಂತ ಕೇಳ್ಕೊಂಡ. ನಿನಗೂ ನಮ್ಮ ಮಗಳ ರೀತಿನೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅನ್ಸುತ್ತೆ, ನಿನ್ನನ್ನು ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟಲ್ಗೆ ಸೇರಿಸಬೇಕು, ನನಗೆ ತುಂಬಾನೇ ಕೆಲಸ ಇರ್ತಾ ಇದೆ, ಲೂಸಿನ್ ತರ ನೀನು ಏನು ಕೆಲಸವನ್ನ ಮಾಡಿ ಇಡಬೇಡ, ನಾನು ಹೊರಡ್ತೀನಿ ಅಂತ ಹೇಳಿ ತಂದೆ ಅಲ್ಲಿಂದ ಹೊರಡ್ತಾರೆ. ತಾಯಿವೇ ಇದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಬೇಜಾರಾಗ್ತಿರ್ತಾರೆ. ಅದೇ ತರ ತಂದೆ ತಾಯಿ ಮಾತಾಡಿದ ಎಲ್ಲ ವಿಷಯವನ್ನು ಅಲ್ಲೇನೆ ಹೌಸಿದ್ದು ಫಿನ್ ಎಲ್ಲವನ್ನು ಕೇಳಿಸ್ಕೊಂಡಿರ್ತಾಳೆ. ನಂತರ ಅವರ ತಾಯಿ ಹತ್ರ ಬಂದು, ಅಮ್ಮ ನೀವು ಹೇಳಿದ ವಿಷಯ ಎಲ್ಲವನ್ನು ನಾನು ನಂಬ್ತೀನಮ್ಮ, ನಾವಿಬ್ಬರು ಇವಾಗ್ಲೇನೆ ಹೊರಟು ಆ ಲೇಕಿಗೆ ಹೋಗೋಣವಾ ಅಂತ ಕೇಳ್ಬೇಕಾದ್ರೆ ಫಿನ್, ಇವಾಗ್ಲೇನೆ ನೀನು ರಿಟರ್ನ್ ಮನೆಗೆ ಬಂದಿದ್ಯಾ, ಇವಾಗ್ಲೇನೆ ನಿಧಾನಕ್ಕೆ ನೀನು ರೆಕವರ್ ಆಗ್ತಾ ಇದೆಯಾ, ಇಂತಹ ಸಮಯದಲ್ಲಿ ಮತ್ತೆ ಆ ಲೇಕಿಗೆ ನಾವು ಹೋಗೋದು ಸರಿ ಇರಲ್ಲಮ್ಮ ಅಂತ ತಾಯಿ ಹೇಳಿದ್ರೆ, ಇಲ್ಲಮ್ಮ ನನಗೆ ನಿದ್ದೆನೆ ಮಾಡೋಕೆ ಆಗ್ತಿಲ್ಲ, ಯಾವಾಗ್ಲೂ ಜೇಕ್ ಅವನ ನೆನಪಾಗಿ ಇರ್ತಿದೆ, ಜೇಕ್ ಅವನ ಬಾಡಿಯನ್ನು ಕಂಡುಹಿಡಿದು ಅವನಿಗೆ ಫೈನಲ್ ಫ್ಯೂನರಲ್ ಅನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರವೇ ಅಮ್ಮ ನನಗೆ ಗುಣವಂತವಾಗುತ್ತೆ, ಆವಾಗ್ಲೇನೆ ನನ್ನ ಕೈಯಲ್ಲಿ ರೆಕವರ್ ಆಗೋಕೆ ಆಗುತ್ತೆ. ಅದು ಮಾತ್ರ ಇಲ್ಲಮ್ಮ, ಆ ಲೇಕ್ ಅಲ್ಲಿ ಜೇಕ್ ಯಾವ ಲೊಕೇಶನ್ ಅಲ್ಲಿ ಕರೆಕ್ಟ್ ಆಗಿ ತೀರೋದ ಅನ್ನೋ ವಿಷಯ ನನಗೆ ಮಾತ್ರವೇ ಅಮ್ಮ ಗೊತ್ತು, ಆದ್ರಿಂದ ನಾನು ನಿಮ್ಮ ಜೊತೆ ಬಂದ್ರೆ ನಿಮಗೆ ಅದು ತುಂಬಾನೇ ಹೆಲ್ಪ್ಫುಲ್ ಆಗಿ ಇರುತ್ತೆ ಅಂತ ಹುಡುಗಿ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿವೇ ಸರಿ ಅಂತ ಹೇಳ್ತಾರೆ. ಸೊ ಅಮ್ಮ ಮತ್ತೆ ಮಗಳು ಕಾರನ್ನ ತಗೊಂಡು ಆ ಲೇಕಿಗೆ ಹೋಗೋದಕ್ಕೆ ಶುರು ಮಾಡ್ತಾರೆ.
ಹೋಗ್ತಾರೆ. ಆ ಲೇಕಿನ ಪಕ್ಕದಲ್ಲೇ ಇವರಿಗೆ ಅಂತ ಸ್ವಂತವಾಗಿ ಒಂದು ಮನೆ ಇರುತ್ತೆ. ಆ ಮನೆಗೆ ಹೋಗ್ತಾರೆ ತಾಯಿ ಮತ್ತೆ ಮಗಳು. ಅಲ್ಲಿಗೆ ಹೋದ ಮೇಲೆ ತಾಯಿ ಅವರಿಗೆ ಹಳೆ ಸವಿ ನೆನಪುಗಳೆಲ್ಲ ಆಗ್ತಿರುತ್ತೆ. ಅವರ ಫ್ಯಾಮಿಲಿ ಜೊತೆ ಅವರು ಎಷ್ಟು ಹ್ಯಾಪಿಯಾಗಿ ಇರ್ತಾ ಇದ್ರು ಆ ಮನೇಲಿ ಅಂತ. ನಂತರ ಒಂದು ಬೋಟ್ ಅನ್ನು ತಗೊಂಡು ಆ ಲೇಕ್ ಅಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕರೆಕ್ಟ್ ಆಗಿ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಜೇಕ್ ಮತ್ತೆ ಫಿನ್ ಒಂದು ಜಾಗದಲ್ಲಿ ಡೈವ್ ಮಾಡಿದ್ರಲ್ವಾ ನೀರಿಗೆ, ಆ ಜಾಗಕ್ಕೆ ಬಂದು ಸೇರ್ತಾರೆ. ಸೊ ಬೋಟ್ ಅನ್ನ ಅಲ್ಲೇನೆ ಸ್ಟಾಪ್ ಮಾಡಿ, ಅಮ್ಮ ನಾವು ಈ ಜಾಗದಲ್ಲಿ ಅಮ್ಮ ಡೈವ್ ಅನ್ನ ಮಾಡಿದ್ದು, ಹಾಗೆ ಈ ಡೈರೆಕ್ಷನ್ ಅಲ್ಲೇ ನೀರಿನ ಒಳಗಡೆ ಸ್ವಿಮ್ ಮಾಡಿ ಹಾಗೆ ಹೋಗ್ತಿದ್ವಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ ಸರಿ ಸರಿ ನೀನು ಎಲ್ಲೇ ಇರು, ನಾನು ಮಾತ್ರ ಹೋಗಿ ಜಂಪ್ ಮಾಡಿ ಹುಡುಕಿ ನೋಡಿ ಬರ್ತೀನಿ. ಮತ್ತೆ ಈ ಹಗ್ಗ ತುಂಬಾನೇ ಉದ್ದ ಇರುತ್ತೆ, ಇದನ್ನ ಕಟ್ಕೊಂಡು ನಾನು ನೀರಿಗೆ ಜಂಪ್ ಮಾಡಿ ಹೋಗ್ತೀನಿ. ಅವಾಗ ಉಸಿರಾಡೋದಕ್ಕಾಗಿ ಮೇಲ್ ಬರ್ತೀನಿ. ಅಕಸ್ಮಾತ್ ಏನಾದ್ರೂ ಹಗ್ಗ ಟೈಟ್ ಆದ್ರೆ, ಇಲ್ಲ ನಾನು ಉಸಿರಾಡೋದಕ್ಕಾಗಿ ಮೇಲ್ ಬರ್ಲಿಲ್ಲ ಅಂದ್ರೆ ನೀನು ಯೋಚನೆ ಮಾಡಬೇಡ, ಬೇಗ ತಕ್ಷಣ ಹಗ್ಗವನ್ನ ಎಳೆದು ನನ್ನನ್ನ ಕಾಪಾಡು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಫಿನ್ನು ಸರಿ ಅಂತ ಹೇಳ್ತಾಳೆ. ಅದೇ ರೀತಿ ತಾಯಿ ಹಗ್ಗವನ್ನ ಅವರ ಸೊಂಟಕ್ಕೆ ಕಟ್ಕೊಂಡು ನೀರಿಗೆ ಜಂಪ್ ಮಾಡಿ ಹುಡುಕಿ ಹೋಗ್ತಾರೆ. ಹಾಗೆ ನಮ್ಮ ಫಿನ್ ಹೇಳಿದ ಡೈರೆಕ್ಷನ್ ಅಲ್ಲೇ ಸ್ವಿಮ್ ಮಾಡಿ ಹೋಗ್ತಿರ್ತಾರೆ ತಾಯಿ. ಆವಾಗ ಉಸಿರಾಡೋದಕ್ಕಾಗಿ ಮೇಲ್ ಬಂದು ಹೋಗ್ತಿರ್ತಾರೆ. ಇವರು ಸ್ವಲ್ಪ ದೂರ ಸ್ವಿಮ್ ಮಾಡಿ ಹೋದ ಮೇಲೂ ಕೂಡ ಅವರ ಕಣ್ಣಿಗೆ ಏನನ್ನು ಕಾಣ್ತಿರಲ್ಲ. ಆದ್ರಿಂದ ಮೇಲ್ ಬಂದು ಫಿನ್ ನಿಜವಾಗ್ಲೂ ನೀನು ಹೇಳಿದ್ದು ಕರೆಕ್ಟಾ, ಹೋಗ್ತಾ ಏನನ್ನು ನೋಡೋಕೆ ಆಗ್ತಾ ಇಲ್ಲ, ಎಲ್ಲವೇ ನಾರ್ಮಲ್ ಆಗಿರ್ತಾ ಇದೆ ಅಂತ ತಾಯಿ ಹೇಳ್ಬೇಕಾದ್ರೆ ಅಮ್ಮ ಸ್ವಲ್ಪ ದೂರ ಮುಂದೆ ಹೋಗ್ಬೇಕಾದ್ರೆ ಆ ಜಾಗದಲ್ಲಿ ಒಂದು ಟ್ರೈಸೈಕಲ್ ಇರುತ್ತೆ ಅಮ್ಮ, ಚಿಕ್ಕದಾಗಿ ಇರುತ್ತೆ. ಏನು ಟ್ರೈಸೈಕಲ್? ಅದನ್ನ ಇನ್ನ ನಾನು ನೋಡಿಲ್ಲ. ಸರಿ ಓಕೆ, ಇವಾಗ ನಾನು ಚೆಕ್ ಮಾಡಿ ನೋಡ್ತೀನಿ ಅಂತ ಹೇಳಿ ಮತ್ತೆ ನೀರಿನ ಒಳಗೆ ಬಂದು ಇನ್ನ ಡೀಪ್ ಆಗಿ ಹೋಗಿ ಸರ್ಚ್ ಮಾಡಿ ನೋಡ್ತಾರೆ. ಆವಾಗ ನಮ್ಮ ಫಿನ್ ಹೇಳಿದ ತರನೇ ಒಂದು ಜಾಗದಲ್ಲಿ ಟ್ರೈಸೈಕಲ್ ಗಿರ್ತಿರುತ್ತೆ. ಅದನ್ನ ನೋಡಿದ ತಕ್ಷಣ ತಾಯಿ ಇನ್ನ ಮುಂದೆ ಸ್ವಿಮ್ ಮಾಡಿ ಹೋಗ್ತಾರೆ. ಆವಾಗ್ಲೇನೆ ತಾಯಿ ಅವರು ಒಂದು ವಿಷಯವನ್ನ ಶಾಕಿಂಗ್ ಆಗಿ ನೋಡ್ತಾರೆ. ಏನು ಅಂದ್ರೆ ಆ ಲೇಕಿನ ಕೆಳಗಡೆ ಒಂದು ಕಾಂಕ್ರೀಟ್ ಬ್ಲಾಕ್ ಇರುತ್ತೆ. ಆ ಬ್ಲಾಕ್ ಅಲ್ಲಿ 3 ಜನರನ್ನ ಚೈನ್ ಇಂದ ಕಟ್ಟಿ ಹಾಕಿ ಮಡಗಿರ್ತಾರೆ. ಸೊ ಇದು ನಡೆದು ತುಂಬಾ ವರ್ಷಗಳೇ ಆಗೋಗ್ಬಿಟ್ಟಿದೆ ಅನ್ಸುತ್ತೆ. ಅವರ ಬಾಡಿ ಎಲ್ಲ ಕೊಳ್ತೋಗಿ ಒಂದ್ ರೀತಿ ಆಗ್ಬಿಟ್ಟಿರುತ್ತೆ. ಅದರಲ್ಲಿ ಮಿಡಿಲ್ ಅಲ್ಲಿ ಇರ್ತಾ ಇರೋರ ಡೆಡ್ ಬಾಡಿಯಲ್ಲಿ ಒಂದು ಚೈನ್ ಇರುತ್ತೆ. ಅದನ್ನ ತಾಯಿ ಅವರ ಕೈಗೆ ತಗೊಂಡು ಹಾಗೆ ಮೇಲ್ ಬರೋಣ ಅನ್ಕೋಬೇಕಾದ್ರೆ ಸಡನ್ ಆಗಿ ಅವರ ಕಾಲನ್ನ ಏನೋ ಒಂದು ವಿಷಯ ಹಿಡ್ಕೊಳ್ಳುತ್ತೆ. ಹೇಗೆ ನಮ್ಮ ಜೇಕವ್ನ ಕಾಲನ್ನ ಹಿಡಿತೋ ಅದೇ ರೀತಿನೇ ಇವಾಗ ತಾಯಿಯವರ ಕಾಲನ್ನ ಹಿಡಿದಿರುತ್ತೆ. ಸೊ ತಾಯಿಯವರ ಹಗ್ಗನ ಸ್ಟಿಫ್ ಮಾಡ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಂಡ ಮಗಳು ತಾಯಿಯವರಿಗೆ ಏನೋ ಪ್ರಾಬ್ಲಮ್ ಅಂತ ಹೇಳಿ ಬೇಗ ಹಗ್ಗವನ್ನ ಎಳೆಯೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಈ ಕಡೆ ತಾಯಿಯವರ ಕಾಲನ್ನ ಹಿಡಿದು ಎಳೆತಾ ಇದ್ದ ಕೈ ಆಟೋಮೆಟಿಕ್ ಸಡನ್ ಆಗಿ ಅವರ ಕಾಲನ್ನ ಬಿಟ್ಬಿಡುತ್ತೆ. ತಾಯಿಯವರ ಹಪ್ಪ ಸದ್ಯ ನಾವು ತಪ್ಪಿಸ್ಕೊಂಡ್ವಿ, ಈಜು ಹೊಡ್ಕೊಂಡು ಎಸ್ಕೇಪ್ ಆಗೋಣ ಅಂತ ಅನ್ಕೋಬೇಕಾದ್ರೆ ಆವಾಗ ನಿಧಾನಕ್ಕೆ ಅವರ ಪಕ್ಕಕ್ಕೆ ಒಂದು ಡೆಡ್ ಬಾಡಿ ತೇಲ್ಕೊಂಡ್ ಬರ್ತಿರುತ್ತೆ. ಯಾರದು ಅಂತ ತಾಯಿ ಚೆನ್ನಾಗಿ ನೋಡ್ಬೇಕಾದ್ರೆ ಗೊತ್ತಾಗ್ಲಿಕ್ಕೆ ಬರುತ್ತೆ, ಅದು ಅವರ ಮಗ ಜೇಕವ್ನ ಡೆಡ್ ಬಾಡಿನೇ. ತುಂಬಾ ದಿನದಿಂದ ನೀರ್ ಒಳಗಡೆನೆ ಇದ್ದಿದ್ರಿಂದ ಒಂದ್ ರೀತಿ ಆಗ್ಬಿಟ್ಟಿದೆ ಅವನ ಬಾಡಿ. ತಾಯಿ ಇದನ್ನ ನೋಡಿ ತುಂಬಾನೇ ಬೇಜಾರಾಗ್ತಾರೆ. ನಂತರ ನೀರನ್ನ ಬಿಟ್ಟು ಆಚೆ ಬಂದು ಈ ವಿಷಯವನ್ನ ಪೊಲೀಸರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ. ಪೊಲೀಸರ್ಸ್ ಆ ಜಾಗಕ್ಕೆ ಬಂದು ಹುಡುಕಿ ನೋಡ್ತಾರೆ ಬಾಡಿಯನ್ನ. ಅದ್ರಲ್ಲೂ ಒಬ್ಬರು ಶರೀಫ್ ಬಂದು 1 ವಾರದಿಂದ ನಿಮ್ಮ ಹುಡುಗನ ಡೆಡ್ ಬಾಡಿಯನ್ನ ನಾವು ಹುಡುಕ್ ನೋಡಿದ್ವಿ, ಆದ್ರೆ ನಮ್ಮ ಕಣ್ಣಿಗೆ ಸಿಗ್ಲೇ ಇಲ್ಲ, ಕಂಡು ಹಿಡಿಯೋದಕ್ಕೆ ಆಗ್ಲೇ ಇಲ್ಲ, ಆದ್ರೆ ನೀವು ಎಷ್ಟು ಈಸಿಯಾಗಿ ಕಂಡು ಹಿಡಿದು ಬಿಟ್ಟಿದ್ದೀರಲ್ಲ ಅಂತ ಶಾಕ್ ಆಗ್ತಿರ್ತಾರೆ. ನಂತರ ಆ ಶರೀಫ್ ಹತ್ರ ತಾಯಿ ನಾನು ಆ ಲೇಕಿನ ಕೆಳಗಡೆ ಒಂದು ಡಿಫರೆಂಟ್ ಆದ ವಿಷಯವನ್ನ ನೋಡಿದೆ. ಒಂದು ದೊಡ್ಡ ಸೈಜ್ ಕಾಂಕ್ರೀಟ್ ಬ್ಲಾಕ್ ಗೆ 3 ಜನರನ್ನ ಚೈನ್ ಇಂದ ಹಾಕಿ ಕಟ್ಟಿ ಹಾಕಿ ಇಟ್ಟಿದ್ರು. ಅದರಲ್ಲಿ ಒಬ್ಬರು ಅವರ ಕತ್ತಿಗೆ ಹಾಕಿದ್ದ ಚೈನನೇ ಇವಾಗ ನಾನು ತಂದು ನಿಮಗೆ ತೋರಿಸ್ತಿದ್ದೀನಿ ಅಂತ ಹೇಳಿ ತಾಯಿ ಅವರು ತೋರಿಸಬೇಕಾದ್ರೆ ಅದನ್ನ ನೋಡಿದ ತಕ್ಷಣ ಶರೀಫ್ ಆಕ್ಚುಲಿ ಒಂದು ಫ್ಯಾಮಿಲಿ ಮಾತ್ರನೇ ಈ ಚೈನ್ ಅನ್ನು ಯೂಸ್ ಮಾಡ್ತಿದ್ರು. ಈ ಲೇಕ್ ಈ ಜಾಗದಲ್ಲಿ ಸೃಷ್ಟಿ ಆಗೋಕ್ಕೂ ಮುಂಚೆ ಈ ಜಾಗದಲ್ಲಿ ಒಂದು ವಿಲೇಜ್ ಇರ್ತಾ ಇತ್ತು. ಆ ಗ್ರಾಮದಲ್ಲಿ ಇರ್ತಾ ಇದ್ದವರ ಚೈನಾಗೆ ಇರಬೇಕು ಇದು. ಅದು ಮಾತ್ರ ಇಲ್ಲ, ಈ ಫ್ಯಾಮಿಲಿಯ ಹೆಸರಲ್ಲಿ ಸ್ವಲ್ಪ ದೂರದಲ್ಲಿ ಮಿಲ್ಲಿ ಅಂತ ಒಬ್ಬರು ಅಜ್ಜಿ ಇರ್ತಿದ್ದಾರೆ. ಮೇ ಬಿ ಅವರ ಹತ್ರ ಹೋಗಿ ನೀವು ಈ ಚೈನ್ ಅನ್ನು ತೋರಿಸಿದ್ರೆ ಅವರು ಏನನ್ನಾದ್ರೂ ಹೇಳೋದಕ್ಕೆ ಚಾನ್ಸಸ್ ಇದೆ. ಅದು ಮಾತ್ರ ಇಲ್ಲ, ಈ ಲೇಕಿನ ಬಗ್ಗೆ ತುಂಬಾ ಕಥೆಗಳಿದೆ. ಏನೋ ಶಾಪಕ್ಕೆ ಒಳಗಾಗಿರುವ ಲೇಕ್, ಸಾವಿನ ಲೇಕ್, ಡೆತ್ ಲೇಕ್ ಅಂತೆಲ್ಲ ಇರ್ತಾ ಇದೆ. ಆದ್ರೆ ಅದೆಲ್ಲ ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಅಮಾನುಷವಾಗಿ ಈ ಲೇಕ್ ಅಲ್ಲಿ ತುಂಬಾ ವಿಷಯಗಳು ನಡೆದಿದೆ ಅನ್ನೋ ವಿಷಯವನ್ನ ಮಾತ್ರ ನಾವು ಕೇಳ್ಪಟ್ಟಿದ್ದೀವಿ ಅಂತ ಶರೀಫ್ ಹೇಳ್ಬೇಕಾದ್ರೆ ಈ ಲೇಕಿನ ಬಗ್ಗೆ ಇನ್ನ ಡೀಟೇಲ್ ಆಗಿ ತಿಳ್ಕೋಬೇಕು ಅಂತ ತಾಯಿಯವರಿಗೆ ತುಂಬಾನೇ ಕ್ಯೂರಿಯಸ್ ಉಂಟಾಗ್ಬಿಡುತ್ತೆ. ಸೊ ತಾಯಿ ತಕ್ಷಣ ತಂದೆಗೆ ಕಾಲ್ ಮಾಡ್ತಾರೆ. ಆಫೀಸಲ್ಲಿ ಇರ್ತಾ ಇರುವ ತಂದೆ, ನಾನು ಅಷ್ಟು ಸಲ ಹೇಳಿದ್ರು ಕೂಡ ನನ್ನ ಮಾತನ್ನ ಕೇಳದೆ ಆ ಲೇಕಿಗೆ ಹೋಗಿದ್ದೀರಾ ನೀನು ಮಾತ್ರ ಹೋಗಿದ್ರೆ ಸಾಕಾಗ್ತಿತ್ತಲ್ವಾ, ಏನಕ್ಕಾಗಿ ನೀನು ಫಿನ್ ಅನ್ನು ಕರ್ಕೊಂಡು ಹೋಗಿದ್ಯಾ, ಅವಳು ಜಸ್ಟ್ ಇವಾಗ ಹಾಸ್ಪಿಟಲ್ ಇಂದ ರಿಟರ್ನ್ ಬಂದಿದ್ದಾಳೆ ಅಂತ ತಂದೆ ಜೋರಾಗಿ ಬೈಬೇಕಾದ್ರೆ ಆವಾಗ್ಲೇನೆ ತಾಯಿ ಅವರು ಹೇಳ್ತಾರೆ ಜೇಕವ್ನ ಡೆಡ್ ಬಾಡಿಯನ್ನ ಕಂಡಿಡ್ದಾಯ್ತು. ಇದನ್ನ ಕೇಳಿದ ತಂದೆ ತುಂಬಾನೇ ಶಾಕ್ ಆಗ್ತಾರೆ. ಇದಕ್ಕೂ ಮುಂಚೆ ಬರೀ ಕ್ಯಾಸ್ಕೆಟ್ ಅಲ್ಲಿ ನಮ್ಮ ಜೇಕೆಗೆ ಇಷ್ಟವಾಗಿರುವ ಥಿಂಗ್ಸ್ ಅನ್ನ ಇಟ್ಟು ಮಾತ್ರವೇ ಅವನಿಗೆ ಫ್ಯೂನರಲ್ ಅನ್ನ ಮಾಡಿರ್ತಾರೆ. ಆದ್ರೆ ಇವಾಗ ನಿಜವಾದ ಡೆಡ್ ಬಾಡಿ ಸಿಕ್ಬಿಟ್ಟಿದೆ. ಸೊ ಅದನ್ನ ಇಟ್ಟು ಇವಾಗ ಒರಿಜಿನಲ್ ಫ್ಯೂನರಲ್ ಅನ್ನ ಮಾಡ್ತಾರೆ. ಇದನ್ನ ನೋಡಿ ಫಿನ್ನುವೆ ತುಂಬಾನೇ ಖುಷಿ ಆಗ್ತಾಳೆ. ಓಡಿ ಬಂದು ಅವರ ತಾಯಿಯನ್ನ ತಪ್ಕೋತಾಳೆ. ತಾಯಿಯವರು ಒಂದು ಡೆಡ್ ಬಾಡಿಯಿಂದ ಒಂದು ಚೈನ್ ಅನ್ನ ತಗೊಂಡಿದ್ರಲ್ವಾ, ಅದನ್ನೇ ಮತ್ತೆ ನೋಡ್ತಿರ್ತಾರೆ. ಅದನ್ನ ನೋಡಿದ ಫಿನ್ ಏನಮ್ಮ ಅದನ್ನ ಹಾಗೆ ನೋಡ್ತಿದ್ದೀರಾ ಅಂತ ಕೇಳಿದ್ರೆ ಜೇಕವ್ನ ಡೆಡ್ ಬಾಡಿಯನ್ನ ನಾವು ಕಂಡಿಡ್ದು ಬಿಟ್ಟಿದೀವಿ, ಆದ್ರೆ ಜೇಕ್ ಏನಕ್ಕಾಗಿ ತೀರೋದೋ ಅನ್ನೋ ವಿಷಯ ನಮಗೆ ಗೊತ್ತಾಗ್ಬೇಕಲ್ವಾ ಅಂತ ಹೇಳಿ ಮಿಲ್ಲಿ ಅನ್ನುವ ಅಜ್ಜಿಯನ್ನ ಮೀಟ್ ಮಾಡೋದಕ್ಕೆ ಪಕ್ಕದಲ್ಲಿ ಇರುವ ಒಂದು ವಿಲೇಜ್ ಗೆ ಹೋಗ್ತಾರೆ. ಆ ಅಜ್ಜಿ ಇವರನ್ನು ನೋಡಿದ ತಕ್ಷಣ ಯಾರು ನೀವು, ನಿಮಗೆ ಏನು ಬೇಕು ಅಂತ ಕೇಳ್ಬೇಕಾದ್ರೆ ಅಜ್ಜಿ ನಾವು ಏನಕ್ಕಾಗಿ ಇಲ್ಲಿಗೆ ಬಂದಿದೀವಿ ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಒಂದು ಲೇಕ್ ಇರ್ತಾ ಇದೆಯಲ್ಲ, ಆ ಲೇಕ್ ಅಲ್ಲಿ ತುಂಬಾ ಜನರು ಮರ್ಮವಾಗಿ ಸಾಯ್ತಿದ್ದಾರೆ, ಅದ್ರ ಬಗ್ಗೆ ನಿಮಗೆ ಏನಾದ್ರೂ ಗೊತ್ತಾ
ಅಂತ ಕೇಳಿದ್ರೆ ಮಿಸ್ಟರಿಯಾಗಿ ಯಾರು ಸಾಯ್ತಾ ಇಲ್ಲ, ಸರಿಯಾಗಿ ಅಡ್ವೆಂಚರ್ ಮಾಡೋಕೆ ಗೊತ್ತಿಲ್ಲದೆ ಇರೋರು, ಸ್ವಿಮ್ ಮಾಡಕ್ಕೆ ಗೊತ್ತಿಲ್ಲದೆ ಇರೋರು ಸಾಯ್ತಾ ಇರೋದು, ಎಲ್ಲರೂ ಪೆದ್ರು ದಡ್ರು ಅಂತ ಅಜ್ಜಿ ಹೇಳೋದನ್ನ ಕೇಳಿ ಟೆನ್ಷನ್ ಆದ ನಮ್ಮ ಹುಡುಗಿ ಫಿನ್, ನನ್ನ ಬ್ರದರ್ ಜೇಕು ಏನು ದಡ್ಡ ಅಲ್ಲ, ಅವನು ಸೂಪರ್ ಆಗಿ ಈಜ್ ಹೊಡಿತಾನೆ, ಅವನಿಗೆ ಸ್ವಿಮ್ಮಿಂಗ್ ಭಯಂಕರವಾಗಿ ಬರುತ್ತೆ. ಅದು ಮಾತ್ರ ಇಲ್ಲ, ಜೊತೆಗೆ ನಾನು ಹತ್ರದಲ್ಲೇ ಇರ್ತಾ ಇದ್ದೆ, ನಾನು ಚೆನ್ನಾಗಿ ನೋಡಿದೆ, ಜೇಕ್ ಅವನ ಕಾಲನ್ನ ಏನೋ ಒಂದು ವಿಷಯ ಬಂದು ಹಿಡಿತು. ಅದು ಮಾತ್ರ ಇಲ್ಲ, ಲೇಕಿನ ಕೆಳಗಡೆ ಒಂದು ದೊಡ್ಡ ಕಾಂಕ್ರೀಟ್ ಬ್ಲಾಕ್ ಗೆ 3 ಜನರನ್ನ ಚೈನಿಂದ ಕಟ್ಟಿ ಹಾಕಿ ಇಡಲಾಗಿದೆ. ಅವರನ್ನು ಯಾರೋ ನೀರಲ್ಲಿ ಮುಳುಗಿಸಿ ಕೊಂದಿದ್ದಾರೆ. ಇದು ಅದರಲ್ಲಿ ಒಬ್ಬರು ಅವರ ಕತ್ತಿಗೆ ಹಾಕಿದ ಚೈನ್ ಅಂತ ಹೇಳಿ ತಾಯಿ ಅವರು ಆ ಚೈನ್ ಅನ್ನ ಅಜ್ಜಿಗೆ ತೋರಿಸಬೇಕಾದ್ರೆ ಆ ಚೈನ್ ಅಲ್ಲಿ ಇರುವ ಡಾಲರ್ಸ್ ಅನ್ನು ನೋಡಿದ ಮೇಲೇನೆ ಆ ಅಜ್ಜಿಗೂ ಎಲ್ಲ ವಿಷಯವೂ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಈ ಚೈನ್ ಅನ್ನ ಯಾರ ಹತ್ರ ಇಂದ ತಗೊಂಡ್ರು ಅವರೇನಿ ನನ್ನ ತಾತ. ಇವಾಗ ಆ ಲೇಕ್ ಇರ್ತಾ ಇರುವ ಜಾಗದಲ್ಲೇ ಇದಕ್ಕೂ ಮುಂಚೆ ನಮ್ಮ ಗ್ರಾಮ ಇರ್ತಾ ಇತ್ತು. ನಾನು ಚಿಕ್ಕ ಹುಡುಗಿಯಾಗಿ ಇರ್ಬೇಕಾದ್ರೆ ಆ ಜಾಗದಲ್ಲಿ ಇದ್ದಿದ್ದ ನೆನಪು ನನಗೆ ಇರ್ತಾ ಇದೆ. ಆದ್ರೆ ತುಂಬಾ ವಿಷಯಗಳು ಇವಾಗ ಮರ್ತೋಗ್ಬಿಟ್ಟಿದ್ದೀನಿ. ನನಗೆ ನೆನಪಿರೋವರೆಗೂ ನಾನು ನಮ್ಮ ಫ್ಯಾಮಿಲಿ ಎಲ್ಲರಿಗೂ ಆ ಗ್ರಾಮದಲ್ಲಿ ತುಂಬಾ ಚೆನ್ನಾಗಿನೇ ಇರ್ತಾ ಇದ್ವಿ. ಆದ್ರೆ ಸಡನ್ ಆಗಿ ಒಂದು ದಿನ ಒಬ್ಬ ಸಾಹುಕಾರ ನಮ್ಮ ಗ್ರಾಮಕ್ಕೆ ಬಂದ. ನಮ್ಮ ಊರಿನ ಮುಂದೆ ಒಂದು ಡ್ಯಾಮ್ ಅನ್ನ ಕಟ್ಟಿ ನೀರನ್ನು ಸೇವ್ ಮಾಡಿ ಇಟ್ಟು ಲೇಕ್ ಅನ್ನು ಸೃಷ್ಟಿ ಮಾಡಬೇಕು ಅಂತ ಬಂದಿದ್ದ. ಇದನ್ನ ಮಾಡೋದ್ರಿಂದ ಆ ಸಾಹುಕಾರನಿಗೆ ಇನ್ನವೇ ಹಣ ಸಿಕ್ತಿತ್ತಂತೆ, ಇನ್ನ ಒಳ್ಳೆ ಹೆಸರು ಸಿಗ್ತಾ ಇತ್ತಂತೆ. ಸೊ ಆ ಗ್ರಾಮದಲ್ಲಿ ವಾಸವಿದ್ದ ಜನರನ್ನ ಎಲ್ಲರನ್ನೂ ಆ ಊರನ್ನ ಬಿಟ್ಟು ಓಡಿಸೋ ರೀತಿ ಮಾಡ್ತಿದ್ದ. ತುಂಬಾ ಜನರು ಬೇರೆ ದಾರಿ ಇಲ್ಲದೆ ಊರನ್ನ ಖಾಲಿ ಮಾಡಿ ಅಲ್ಲಿಂದ ಹೊರಟೋಗ್ಬಿಟ್ರು. ಆದ್ರೆ ನಮ್ಮ ಜೀವನ ಪೂರ್ತಿ ಆ ಗ್ರಾಮದಲ್ಲೇ ಇರ್ತಾ ಇದ್ದಿದ್ದು. ನಮ್ಮ ಮನೆ, ನಮ್ಮ ಲ್ಯಾಂಡ್, ನಮ್ಮ ಪ್ರಾಪರ್ಟಿ, ಸತ್ತೋಗಿದ್ದ ನಮ್ಮ ಅಜ್ಜ ಅಜ್ಜಿ ಅವರ ಸಮಾಧಿ ಎಲ್ಲವೂ ಅಲ್ಲೇನೆ ಇರ್ತಾ ಇತ್ತು. ಆದ್ರೆ ಅದ್ರ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡದೆ ನಮ್ಮನ್ನು ಒಡೆದು ಓಡಿಸ್ಬಿಟ್ರು ನಮ್ಮ ಊರನ್ನ ಬಿಟ್ಟು. ಸೊ ಅವನಿಗೆ ವಿರುದ್ಧ ನಮ್ಮ ಗ್ರಾಮದ ಜನರು ಹೋರಾಟ ಮಾಡಿದ್ರು. ಆ ರೀತಿ ಹೋರಾಡಿದ ಜನರನ್ನ ಕೊಂದ್ರು. ಆದ್ರೆ ಆ ರೀತಿ ಆ ಜಾಗಕ್ಕೆ ಡ್ಯಾಮ್ ಬರಬಾರ್ದು ಅಂತ ಹೋರಾಡಿದ್ರಲ್ಲಿ ನಮ್ಮ ತಾತನು ಒಬ್ಬರು. ಅವರು ಅವರ ಜೊತೆಗೇನೆ ಇರ್ತಾ ಇದ್ದ 3 ಸಡನ್ ಆಗಿ ಕಾಣೆ ಆಗ್ಬಿಟ್ರು. ಮತ್ತೆ ಅವರು ಸಿಗ್ಲೇ ಇಲ್ಲ ಅಂತ ನಮ್ಮ ತಾಯಿ ಅವರು ಹೇಳಿದ್ರು. ಇವಾಗ ನೀವು ಈ ಚೈನ್ ಅನ್ನ ತಂದು ತೋರಿಸಿದ ಮೇಲೇನೆ ನಮಗೆ ಗೊತ್ತಾಗ್ಲಿಕ್ಕೆ ಬರ್ತಿದೆ. ಆ ಸಾಹುಕಾರನೇ ಆ ಕಾಂಕ್ರೀಟ್ ಗೆ ನಮ್ಮ ತಾತ ಮತ್ತೆ ಅವರ ಫ್ರೆಂಡ್ಸ್ ಅನ್ನ ಲಾಕ್ ಮಾಡಿ ಇಟ್ಟು ನಿಧಾನಕ್ಕೆ ನೀರನ್ನು ತುಂಬಿಸಿ ಅವರುಗಳನ್ನ ಕೊಂದಿದ್ದಾನೆ. ಅಂದ್ರೆ ಡ್ಯಾಮ್ ಅನ್ನ ಕಟ್ಟಿ ಲೇಕ್ ಅನ್ನು ಸೃಷ್ಟಿ ಮಾಡಿ ಕೊಂದಿದ್ದಾನೆ. ಇವಾಗ ಕೂಡ ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾನೆ ಇದೀವಿ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಏನು ಹೋರಾಟವನ್ನ ಮಾಡ್ತಾ ಇದ್ದೀರಾ? ಆ ಲೇಕ್ ಅನ್ನ ಕಟ್ಟಿ 80-90 ವರ್ಷಗಳಾಗ್ಬಿಟ್ಟಿದೆ. ನೀವು ಹೇಳಿದ ಆ ಸಾಹುಕಾರ ತುಂಬಾ ವರ್ಷಗಳ ಹಿಂದೆನೆ ಸತ್ತೋಗ್ಬಿಟ್ಟಿರ್ತಾರೆ. ಆದ್ರೆ ಇವಾಗ್ಲೂ ಇನ್ನುವೇ ಹೋರಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ ಅಂದ್ರೆ ನನಗೆ ಅರ್ಥ ಆಗ್ತಿಲ್ವಲ್ಲ ಅಂತ ಕೇಳಿದ್ರೆ, ಆವಾಗ್ಲೇನೆ ಆ ಅಜ್ಜಿ ಒಂದು ವಿಷಯವನ್ನ ಹೇಳ್ತಾರೆ. ನಾವು ಇವಾಗ ಕೂಡ ತುಂಬಾ ಜನರ ಹತ್ರ ಸಿಗ್ನೇಚರ್ಸ್ ಅನ್ನ ತಗೊಂಡು ಆ ಡ್ಯಾಮ್ ಇರಬಾರ್ದು ಅಂತ ಕೋರ್ಟ್ ಅಲ್ಲಿ ಕೇಸನ್ನ ಹಾಕೋದಕ್ಕೆ ಟ್ರೈ ಮಾಡ್ತಿದೀವಿ. ಆದ್ರೆ ನಾವು ಎಷ್ಟೇ ಹೋರಾಡಿ ಕೇಸನ್ನ ಹಾಕ್ಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಒಂದು ಚಿಕ್ಕ ಕೇಸ್ ಕೂಡ ಬೀಳ್ತಾ ಇಲ್ಲ ಅವ್ರಗಳ ಮೇಲೆ. ಸೊ ಒಂದು ಚಿಕ್ಕ ಕೇಸ್ ಕೂಡ ಬೀಳದೆ ಇರೋ ರೀತಿ ಅಷ್ಟೊಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆ ಸಾಹುಕಾರನ ಹುಡುಗರು. ಅಕಸ್ಮಾತ್ ಇವಾಗ ಆ ಡ್ಯಾಮ್ ಆ ಜಾಗದಲ್ಲಿ ಇಲ್ಲ ಅಂದ್ರೆ ಆ ಲೇಕ್ ಇರಲ್ಲ. ಆ ಲೇಕ್ ಇವಾಗ ಇಲ್ಲ ಅಂದ್ರೆ ಆ ಸಾಹುಕಾರ ಮಾಡಿದ್ದ ಕ್ರೂರ ಕೆಲಸ ಎಲ್ಲವೂ ಆಚೆ ಬಂದ್ಬಿಡುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಎಷ್ಟು ಜನರನ್ನ ಅವನು ಕೊಂದಿರ್ತಾನೆ ಅನ್ನೋ ವಿಷಯ ಹೊರಗಡೆ ಬಂದ್ಬಿಡುತ್ತೆ. ಸೊ ಅದಕ್ಕಾಗಿನೇ ನಾವು ಹಾಕುವ ಕೇಸನ್ನ ಯಾರು ತಗೋತಿಲ್ಲ. ಇವು ಎಲ್ಲದಕ್ಕೂ ಕಾರಣ ಈ ಒಂದು ಲಾಯರ್ ಕಂಪನಿನೇ ಅಂತ ಹೇಳಿ ಅಜ್ಜಿ ಒಂದು ಲಾಯರ್ ಕಂಪನಿ ಹೆಸರನ್ನ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಾಯಿ ತುಂಬಾನೇ ಶಾಕ್ ಆಗ್ತಾರೆ. ಯಾಕೆ ಅಂದ್ರೆ ಅದು ನಮ್ಮ ಫಿನ್ ಅವರ ತಂದೆಯವರ ಲಾಯರ್ ಕಂಪನಿ. ಸೊ ಇದನ್ನ ಕೇಳಿದ ತಕ್ಷಣ ತುಂಬಾನೇ ಶಾಕ್ ಆದ ತಾಯಿ ಮತ್ತೆ ಮಗಳು ಆ ಲೇಕ್ ಪಕ್ಕದಲ್ಲಿ ಅವರ ಮನೆಗೆ ಇರ್ತಾ ಇದೆ ಅಲ್ವಾ, ಅಲ್ಲಿಗೆ ರಿಟರ್ನ್ ಆಗ್ತಾರೆ. ತುಂಬಾನೇ ಸಪ್ಪಿಗಿರ್ತಿದ್ದಾರೆ ಇಬ್ಬರುವೆ. ಏನನ್ನ ಮಾಡೋದು ಅಂತಾನೆ ಅವರಿಬ್ಬರಿಗೂ ಗೊತ್ತಾಗ್ತಿಲ್ಲ. ಹಾಗಿರ್ಬೇಕಾದ್ರೆ ತಂದೆನ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಏನ್ರಮ್ಮ ನೀವು ನನಗೆ ಕಾಲ್ ಮಾಡಿ 4 ಗಂಟೆ ಟೈಮ್ ಆಯ್ತಲ್ಲ, ಆದ್ರೂ ನೀವಿನ ಮನೆಗೆ ರಿಟರ್ನ್ ಆಗಿರ್ಲಿಲ್ಲ. ಸೊ ಅದಕ್ಕೇನೆ ನಿಮ್ಮನ್ನ ಹುಡುಕಿ ಈ ಜಾಗಕ್ಕೆ ನಾನು ಬಂದ್ಬಿಟ್ಟೆ. ಏನಾಯ್ತು, ಯಾಕೆ ಇಬ್ಬರು ಅಪ್ಸೆಟ್ ಆಗಿರ್ತಾ ಇದ್ದೀರಾ ಅಂತ ತಂದೆ ಕೇಳ್ಬೇಕಾದ್ರೆ ಆವಾಗ ತಾಯಿ, ನಿಮ್ಮ ಲಾಯರ್ ಕಂಪನಿ ಆ ಲೇಕ್ ಡ್ಯಾಮ್ ಅನ್ನ ಡೆಮೊಲಿಷ್ ಮಾಡೋಕೆ ಬಿಡದೆ ಇರೋ ರೀತಿ ತಡಿತಿದ್ದೀರಾ ತಾನೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತಂದೆ, ಅದನ್ನ ತಡಿಬೇಕು ಅಂತ ಇಲ್ಲ, ಆ ಲೇಕ್ ತುಂಬಾನೇ ಇಂಪಾರ್ಟೆಂಟ್ ಈ ಊರಿಗೆ, ಆದ್ರಿಂದಾನೇ ಆ ಡ್ಯಾಮ್ ಅನ್ನ ನಾವು ತೆಗಿಯೋಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ತಂದೆ. ಅದಕ್ಕೆ ತಾಯಿ, ಹೇಗೆ ನೀವು ಆ ಲೇಕ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ಆ ಲೇಖನ ಏನಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ? ಏನಾದ್ರೂ ಸಡನ್ ಆಗಿ ಫ್ಲಡ್ ಬಂದ್ರೆ ಊರಿನ ಒಳಗಡೆ ನೀರ್ ಬರಬಾರ್ದು ಅಂತಾನೆ. ಸಪೋಸ್ ಸಡನ್ ಆಗಿ ಫ್ಲಡ್ ಬಂತು ಅಂದ್ರೆ ಎಲ್ಲವೇ ಆ ಡ್ಯಾಮ್ ಸಪೋರ್ಟ್ ಅಲ್ಲಿ ಆ ಕೆರೆಗೆನೆ ತುಂಬಿಕೊಳ್ಳುತ್ತೆ. ಸಿಟಿ ಒಳಗಡೆ ನೀರ್ ಬರಲ್ಲ, ಸಿಟಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ, ಸೇಫ್ ಆಗಿರುತ್ತೆ. ಅದು ಮಾತ್ರ ಇಲ್ಲ, ಲೇಕ್ ತುಂಬಾನೇ ದೊಡ್ಡ ಟೂರಿಸ್ಟ್ ಸ್ಪಾಟ್ ಆಗಿರ್ತಾ ಇದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇಡೀ ವರ್ಲ್ಡ್ ಪೂರ್ತಿಯಿಂದ ಎಷ್ಟು ಜನರು ಟೂರಿಂಗ್ ಸ್ಪಾಟ್ ಆಗಿ ಅನ್ಕೊಂಡು ಆ ಲೇಕಿಗೆ ಬರ್ತಿದ್ದಾರೆ ಗೊತ್ತಾ? ಆದ್ರೆ ಅದನ್ನ ಕೇಳಿದ ತಕ್ಷಣ ತಾಯಿ ಏನಂತ ಹೇಳ್ತಾರೆ ಅಂದ್ರೆ, ಫಸ್ಟ್ ಈ ಡ್ಯಾಮ್ ಅನ್ನ ತೆಗಿಬೇಕಾಗಿರುವ ಎಲ್ಲ ಕೆಲಸವನ್ನು ಮಾಡಿ ಆ ಲೇಕ್ ಆ ಜಾಗದಲ್ಲಿ ಇರಲೇಬಾರದು. ಯಾಕೆಂದ್ರೆ ಆ ಲೇಕ್ ಅನ್ನು ಸೃಷ್ಟಿ ಮಾಡೋದಕ್ಕಾಗಿ ದೊಡ್ಡ ದೊಡ್ಡ ಮರ್ಡರ್ ಗಳನ್ನೇ ಮಾಡಿದ್ದಾರೆ. ಆ ಲೇಕ್ ಅನ್ನು ಕಟ್ಟಿದ ದೊಡ್ಡ ಸಾಹುಕಾರ ತುಂಬಾ ಮರ್ಡರ್ಸ್ ಗಳನ್ನ ಮಾಡಿದ್ದಾರೆ. 3 ಜನರನ್ನ ನೀರಿನ ಕೆಳಗಡೆ ಚೈನಿಂದ ಲಾಕ್ ಮಾಡಿ ಮಡಗಿದ್ದಾರೆ. ಅದನ್ನ ನಾನು ನನ್ನ ಕಣ್ಣಾರೆ ನೋಡ್ದೆ. ಏನಮ್ಮ ನೀನುವ ಕಾನ್ಸ್ಪಿರಸಿ ಥಿಯರಿಯನ್ನ ಮಾತಾಡ್ತಾ ಇದೀಯಾ? ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದ್ರೆ ಅವನಿಗೆ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ, ಯಾರ್ಯಾರೋ ಏನೇನೋ ಹೇಳ್ತಿರ್ತಾರೆ, ಅದನ್ನೆಲ್ಲ ನಾವು ನೋಡ್ತಿರೋಕೆ ಆಗುತ್ತಾ? ಅದು ಮಾತ್ರ ಇಲ್ಲ, ಆ ಲೇಕ್ ಇಂದ ನಮಗೆ ಎಷ್ಟು ದೊಡ್ಡ ಹೆಮ್ಮೆ ಆಗುತ್ತೆ ಗೊತ್ತಾ? ನಾವು ಇಷ್ಟು ದೊಡ್ಡ ಮನೆ, ಕಾರು ಅಂತ ಭಯಂಕರವಾಗಿ
ಭಯಂಕರವಾಗಿ ಸೆಟ್ಲ್ ಆಗಿರೋದಕ್ಕೆ ಕಾರಣ ಏನು, ಆ ಲೇಕ್ ಏನೇ ರೀಸನ್ ಅಂತ ತಂದೆ ಹೇಳ್ತಾರೆ. ಇದನ್ನ ಕೇಳಿದ ತಾಯಿ ಮತ್ತೆ ಮಗಳಿಗೆ ಭಯಂಕರವಾಗಿ ಶಾಕ್ ಆಗುತ್ತೆ. ಅದಕ್ಕೆ ತಾಯಿ ಏನನ್ನ ನೀವು ಹೇಳ್ತಾ ಇದ್ದೀರಾ ಅಂತ ಕೇಳಿದ್ರೆ, ಆ ಡ್ಯಾಮ್ ಅನ್ನ ಕಟ್ಟಿ ಆ ಲೇಕ್ ಅನ್ನ ಸೃಷ್ಟಿ ಮಾಡಿದ್ದು ಬೇರೆ ಯಾರು ಇಲ್ಲ, ನನ್ನ ಅಜ್ಜನವರ ತಂದೆ. ಇವಾಗ್ಲೇನೆ ತಾಯಿ ಅವರಿಗೆ ಎಲ್ಲ ವಿಷಯವೂ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಆ ಸಾವುಕಾರ ತಂದೆ ಅವರ ಅಜ್ಜ ಅವರ ಅಪ್ಪ, ಅಂದ್ರೆ ನಮ್ಮ ಜೇಕಿಗೆ ಅಜ್ಜ ಅವರ ಅಜ್ಜ. ಸೊ ಆ ಬ್ಲಡ್ ಲೈನ್ ನಲ್ಲಿ ಹುಟ್ಟಿದ ಹುಡುಗನೇ ನಮ್ಮ ಜೇಕ್. ಸೊ ಇವರುಗಳಿಂದಾನೇ ನಾವು ಇಷ್ಟು ಕಷ್ಟಗಳನ್ನು ಅನುಭವಿಸಿದೀವಿ ಅಂತ ಫೀಲ್ ಮಾಡಿದ್ದ ಲೇಕಿನ ಕೆಳಗಡೆ ಗಿರ್ತಾ ಇರುವ ಆತ್ಮಗಳು ಫೀಲ್ ಮಾಡಿದ್ರಿಂದ ಜೇಕ್ ಅವನ ಕಾಲನ್ನು ಹಿಡಿದು ಮರ್ಡರ್ ಮಾಡೋದಕ್ಕೆ ಟ್ರೈ ಮಾಡಿದಾವೆ. ಅದಕ್ಕೆ ತಾಯಿ, ಸೊ ನಿಮ್ಮ ಕುಟುಂಬದವರು ಮಾಡಿದ ಪಾಪಕ್ಕಾಗಿ ನನ್ನ ಮಗ ಸತ್ತೋಗಿದ್ದಾನೆ, ಒಂದು ದಾರಿಯಲ್ಲಿ ಎಲ್ಲದಕ್ಕೂ ಕಾರಣ ನೀವೇನೆ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ್ದ ತಂದೆ ಇನ್ನವೇ ಸಿಕ್ಕಾಪಟ್ಟಿ ಟೆನ್ಷನ್ ಆಗ್ತಾರೆ. ಇವು ಎಲ್ಲವನ್ನು ನೀನು ನಂಬ್ತಾ ಇದೀಯಾ ಅಂತ ಕೇಳಿದ್ರೆ ಅದಕ್ಕೆ ತಾಯಿ, ಹೌದು ರೀ ನಾನು ನಂಬ್ತಾ ಇದ್ದೀನಿ. ಅದು ಮಾತ್ರ ಇಲ್ಲ, ನಿಮ್ಮ ಫ್ಯಾಮಿಲಿಯಿಂದ ಸತ್ತವರು ಎಲ್ಲರಿಗೂ ಆ ಲೇಕಿನ ಕೆಳಗಡೆನೆ ಇನ್ನ ಇರ್ತಾ ಇದ್ದಾರೆ. ಅವರುಗಳ ಶಾಪದಿಂದ ಈ ಲೇಕೇನೆ ಫುಲ್ ಶಾಪಕ್ಕೆ ಒಳಗಾಗಿದೆ. ಆದ್ದರಿಂದಾನೇ ಆ ಲೇಕಲ್ಲಿ ತುಂಬಾ ಜನರು ಆಟ ಆಡ್ತಿರ್ಬೇಕಾದ್ರೆ ಮರ್ಮವಾಗಿ ಸಾಯ್ತಿರೋದು ಅಂತ ಹೇಳಿದ್ರೆ ಅದಕ್ಕೆ ತಂದೆ, ಲೇ ಒಂದು ಟೂರಿಸ್ಟ್ ಸ್ಪಾಟ್ ಅಂತ ಇದ್ರೆ ಅಲ್ಲಿ ತುಂಬಾ ಜನರು ಬರ್ತಾರೆ, ಅದರಲ್ಲಿ ಕೆಲವೊಂದು ಆಕ್ಸಿಡೆಂಟ್ಸ್ ನಡೆಯೋದು ನಾರ್ಮಲ್ ಆದ ವಿಷಯ, ಸುಮ್ನೆ ಲೂಸ್ ರೀತಿ ಮಾತಾಡ್ತಿರ್ಬೇಡ ನೀನು ಅಂತ ಟೆನ್ಷನ್ ಆಗಿ ತಂದೆ ಮಾತಾಡ್ತಿರ್ಬೇಕಾದ್ರೆ ಆವಾಗ ಹೊರಗಡೆ ಏನೋ ಒಂದು ರೀತಿಯ ಸದ್ದಾಗುತ್ತೆ. ಅದನ್ನ ಫಿನ್ನುವೆ ಗಮನಿಸ್ತಾವಳೆ. ಅವಳಿಗೆ ಏನೋ ಹೊರಗಡೆ ತಪ್ಪಾಗಿರೋ ರೀತಿ ಫೀಲ್ ಆಗುತ್ತೆ. ಅಪ್ಪ ಫಸ್ಟ್ ನಾವು ಇಲ್ಲಿಂದ ಹೊರಡೋಣ ಅಂತ ಹುಡುಗಿ ಹೇಳೋಷ್ಟರಲ್ಲಿ ಕರೆಂಟ್ ಕಟ್ ಆಗ್ಬಿಡುತ್ತೆ. ಸೊ ತಂದೆ ಡೈರೆಕ್ಟ್ ಆಗಿ ಫೋನ್ ಅನ್ನ ತಗೊಂಡು ಕಾಲ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಲೈನೇ ಸಿಗ್ತಾ ಇಲ್ಲ. ಆವಾಗ್ಲೇನೆ ಹೊರಗಡೆ ಲೇಕ್ ಇದೆಯಲ್ವಾ, ಅದು ಇವ್ರುಗಳ ಮನೆ ಪಕ್ಕದಲ್ಲೇ ಇರ್ತಾ ಇದೆ, ಅದರಿಂದ ಏನೋ ಸದ್ದಾಗ್ತಿರುತ್ತೆ. ನಿಧಾನಕ್ಕೆ ಇವ್ರುಗಳು ಲೇಕ್ ಅನ್ನ ನೋಡ್ಬೇಕಾದ್ರೆ ನೀರು ಹಾಗೆ ಶೇಕ್ ಆಗ್ತಿರುತ್ತೆ. ಆ ಲೇಕಿನ ಕೆಳಗಡೆ ಇರ್ತಾ ಇರುವ ವಿಲೇಜ್ ಅಲ್ಲಿ ಇರ್ತಾ ಇದ್ದ ಜನರು ಎಲ್ಲರೂ ಸತ್ತೋದ್ರಲ್ವಾ, ಅವ್ರಿಗೆಲ್ಲರಿಗೂ ಇವಾಗ ಜಾಂಬಿ ರೀತಿ ದೆವ್ವಗಳಾಗಿ ಹೊರಗಡೆ ಬಂದು ಇವರ ಮನೆಯನ್ನ ರೌಂಡ್ ಕಟ್ತಾರೆ. ಅಷ್ಟೇ ಇದನ್ನ ನೋಡಿದ ತಕ್ಷಣ ತಂದೆ ತಾಯಿ ಮಗಳು ಎಲ್ಲರಿಗೂ ಗಾಬರಿ ಆಗೋಗ್ತಾರೆ. ತಂದೆನು ಇವಾಗ್ಲೇನೆ ಎಲ್ಲವೂ ನಿಜ ಅಂತ ನಂಬ್ತಾರೆ. ಸೊ ಇವ್ರುಗಳಿಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ಬೇಕಾದ್ರೆ ದೆವ್ವಗಳು ಬಿಡ್ತಾ ಇಲ್ಲ, ಇವ್ರುಗಳನ್ನ ಸುತ್ತ ರೌಂಡ್ ಕಟ್ಟಿ ನಿಂತಿರ್ತವೆ. ಸೊ ತಂದೆ ಟೆನ್ಷನ್ ಆಗಿ ಅವುಗಳ ಜೊತೆ ಹೋಗಿ ಫೈಟ್ ಮಾಡ್ತಾರೆ, ಆದ್ರೆ ಅವರ ಕೈಯಲ್ಲಿ ಆಗ್ತಿರಲ್ಲ. ಆದ್ರೆ ಈ ಕಡೆ ನಿಂತಿರುವ ಅಮ್ಮ ಮತ್ತೆ ಮಗಳನ್ನ ಆ ದೆವ್ವಗಳಿಗೆ ಏನನ್ನು ಮಾಡ್ತಾ ಇಲ್ಲ, ಬರೀ ಆ ತಂದೆ ಜೊತೆ ಮಾತ್ರ ಫೈಟಿಂಗ್ ಅನ್ನ ಮಾಡಿ ಹಾಗೆ ಅವರ ಕೈ ಕಾಲನ್ನ ಲಾಕ್ ಮಾಡಿ ನಿಧಾನಕ್ಕೆ ಅವರನ್ನ ಹಾಗೆ ಎತ್ಕೊಂಡು ಲೇಕ್ ನೀರಿನ ಒಳಗಡೆನೆ ಹೋಗ್ಬಿಡ್ತವೆ. ಇಲ್ಲಿ ಅಮ್ಮ ಮತ್ತೆ ಫಿನ್ ಭಯಂಕರವಾಗಿ ಕಿರ್ಚ್ಕೋತಾರೆ, ಆದ್ರೆ ಅವ್ರುಗಳು ಏನೇ ಕಿರ್ಚ್ಕೊಂಡ್ರು ಪ್ರಯೋಜನ ಇಲ್ಲ. ಅಷ್ಟೇ ನೀರ್ ಒಳಗಡೆ ಹೋಗಿದ್ದ ತಂದೆಯ ಕತೆ ಮುಗೀತು. ಇದನ್ನು ನೋಡಿದ ಅಮ್ಮ ಮತ್ತೆ ಫಿನ್ ಭಯಂಕರವಾಗಿ ಫೀಲ್ ಮಾಡ್ತಾರೆ. ಇವಾಗ ನಾವು ಏನನ್ನಮ್ಮ ಮಾಡೋದು ಅಂತ ಫಿನ್ ಕೇಳ್ಬೇಕಾದ್ರೆ ಅದಕ್ಕೆ ತಾಯಿ, ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ಈ ಪಾಪ ಮಾಡಿರುವ ಕುಟುಂಬದಲ್ಲಿ ಒಬ್ಬರು ಮೆಂಬರ್ ಆಗ್ಬಿಟ್ಟಿದೀವಿ. ಸೊ ಈ ಕುಟುಂಬ ಮಾಡಿದ ಪಾಪ ಕೆಲಸವನ್ನ ನಾವು ಹೊರಗಡೆ ತರಬೇಕು, ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ಬೇಕು. ಆದ್ರೆ ಅಮ್ಮ ನಾವು ಏನೇ ಕೇಸನ್ನ ಹಾಕಿದ್ರು, ಎಷ್ಟೇ ಜನ ಸೈನ್ ಅನ್ನ ಮಾಡಿ ಕೊಟ್ರು ಕೂಡ ಈ ಕೇಸನ್ನ ರನ್ ಮಾಡೋಕೆ ಆಗಲ್ಲ ಅಲ್ಲಮ್ಮ. ಹೌದಮ್ಮ, ಇವಾಗ ನಾವು ಕೇಸನ್ನ ಹಾಕಿದ್ರು ಯಾರು ಆ ಕೇಸನ್ನ ತಗೊಳ್ಳಲ್ಲ, ಯಾರು ಕೇರೆ ಮಾಡಲ್ಲ. ಯಾಕೆ ಅಂದ್ರೆ ಮೊದಲಿಗಿಂತ ಇವಾಗ ಡಿಸಾಸ್ಟರ್ಸ್ ಜಾಸ್ತಿ ನಡೀತಾ ಇದೆ, ನೀರಿನ ಅವಶ್ಯಕತೆ ತುಂಬಾನೇ ಇದೆ, ಅದು ಇನ್ನ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾನೆ ಇರುತ್ತೆ. ಒಂದು ದಿನ ಈ ಲೇಕ್ ಡ್ರೈ ಆಗುತ್ತೆ. ಆವಾಗ ಈ ಲೇಕಿನ ಕೆಳಗಡೆ ಇರ್ತಾ ಇದ್ದ ಗ್ರಾಮದ ಜನರು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ ಅನ್ನೋ ವಿಷಯ ಹೊರಗಡೆ ಬರುತ್ತೆ. ಹಾಗೆ ತಾಯಿಯು ಮಗಳಿಗೆ ಬೇಜಾರಿಂದ ಹೇಳ್ತಿರ್ತಾರೆ. ಸೊ ಇದು ತುಂಬಾನೇ ಸಿಂಪಲ್ ಆದ ಚಿಕ್ಕ ಕಥೆನೆ, ಬಟ್ ಆದ್ರೆ ಇದು ನಿಜವಾಗ್ಲೂ ನಡೆದಿರುವ ಕಥೆನ ಬೇಸಾಗಿಟ್ಟು ಮಾಡಿರುವ ಮೂವಿ. ಸೊ ರಿಯಲ್ ಲೈಫ್ ಅಲ್ಲಿ ಆ ಲೇಕಿನ ಹೆಸರು ಏನು ಅಂದ್ರೆ ಅಮೆರಿಕ ಅಟ್ಲಾಂಟಾದಲ್ಲಿ ಇರ್ತಾ ಇರುವ ಲೇಕ್ ಲೇನಿಯರೇ ಆ ಲೇಕ್. ಸೊ ತುಂಬಾ ಜನರು ಆ ಲೇಕ್ ಬಗ್ಗೆ ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ನಿಜವಾಗ್ಲೂ ಆ ಲೇಕ್ ಇದ್ದಿದ್ದ ಜಾಗದಲ್ಲಿ ತುಂಬಾನೇ ವಿಲೇಜಸ್ ಇದ್ದಿದೆ. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಆಸ್ಕರ್ ವ್ಯಾಲಿ ಅಂತ ಒಂದು ವಿಲೇಜ್ ಇದ್ದಿದೆ. ಅಟ್ಲಾಂಟಾಗೆ ಬರ್ತಾ ಇದ್ದ ಒಂದು ರಿವರ್ ಅಲ್ಲಿ ಒಂದು ಡ್ಯಾಮ್ ಅನ್ನ ಕಟ್ಟಿದ್ರಿಂದಾನೇ ಈ ಲೇಕ್ ಸೃಷ್ಟಿಯಾಗಿರುತ್ತೆ. ಸೊ ಈ ಲೇಕ್ ಅನ್ನ ಕಟ್ಟಿದ್ದಕ್ಕೆ ಇಂಪಾರ್ಟೆಂಟ್ ಆದ ರೀಸನ್ ಫ್ಲಡ್ ಬರಲ್ಲ, ಯಾಕೆಂದ್ರೆ ಬೇಕಾಗಿರುವ ನೀರು ಎಲ್ಲವೂ ಇಲ್ಲಿಗೆ ಬಂದು ಸೇವ್ ಆಗ್ಬಿಡುತ್ತೆ. ಇದು ನಾರ್ಮಲ್ ಆದ ಲೇಕೇ ಇಲ್ಲ, ಇದು ತುಂಬಾ ತುಂಬಾ ದೊಡ್ಡದು. ಇಷ್ಟು ದೊಡ್ಡ ಲೇಕ್ ಅನ್ನ ಇವ್ರುಗಳು ಕ್ರಿಯೇಟ್ ಮಾಡೋದಕ್ಕಾಗಿ ಆ ಜಾಗದಲ್ಲಿ ಇರ್ತಾ ಇದ್ದ ವಿಲೇಜಸ್, ಸಣ್ಣ ಪುಟ್ಟ ಡೆವಲಪಿಂಗ್ ಟೌನ್ಸ್, ಅದರಲ್ಲಿ ಇರ್ತಾ ಇದ್ದ ಜನರು ಎಲ್ಲರನ್ನು ವೆಕೇಟ್ ಮಾಡಿಸಿದ್ದಾರೆ. ಅದರಲ್ಲೂ ಆಸ್ಕರ್ ವ್ಯಾಲಿ ವಿಲೇಜ್ ಇರ್ತಾ ಇದೆಯಲ್ವಾ, ಅದರಲ್ಲಿ ಇರ್ತಾ ಇದ್ದ ಜನರೆಲ್ಲ ನಾವು ವೆಕೇಟ್ ಮಾಡೋಕೆ ಆಗಲ್ಲ ಅಂತ ಹೋರಾಡಿದ್ದಾರೆ. ಯಾಕೆ ಅಂದ್ರೆ ಅವ್ರುಗಳು ಅಲ್ಲೇನೆ ಜೀವನ ಮಾಡಿದ್ದು, ಅವ್ರಗಳ ಮನೆ ಎಲ್ಲ ಅಲ್ಲೇನೆ ಇರ್ತಾ ಇರೋದು, ಅವರ ಆಸ್ತಿ ಪಾಸ್ತಿ, ಅವ್ರಗಳ ರಿಲೇಟಿವ್ಸ್ ಸ್ಮಶಾನ ಸಮಾಧಿ ಎಲ್ಲವೇ ಅಲ್ಲೇನೆ ಇರ್ತಾ ಇರೋದು. ಸಡನ್ ಆಗಿ ಒಂದು ದಿನ ಬಂದು ನೀವು ವೆಕೇಟ್ ಮಾಡಿ ಅಂದ್ರೆ ಹೇಗಿರ್ಬೇಕು ಆ ಜನರಿಗೆ, ಆದ್ರಿಂದ ಆಗಲ್ಲ ಅಂತ ಹೋರಾಟ ಮಾಡಿದ್ದಾರೆ. ನಂತರ ಹೇಗೋ ಕಷ್ಟಪಟ್ಟು ಅವ್ರುಗಳನ್ನು ವೆಕೇಟ್ ಮಾಡಿಸಿ ಅದರ ನಂತರವೇ ಅಲ್ಲಿ ಡ್ಯಾಮ್ ಅನ್ನ ಕ್ರಿಯೇಟ್ ಮಾಡಿ ಈ ಲೇಕ್ ಅನ್ನು ಸೃಷ್ಟಿ ಮಾಡಿದ್ದಾಗಿ ಹೇಳ್ತಿದ್ದಾರೆ. ಆದ್ರೆ ನಿಜ ಏನು ಅಂದ್ರೆ ಆ ಲೇಕಿನ ಕೆಳಗಡೆ ತುಂಬಾನೇ ಡೆಡ್ ಬಾಡೀಸ್ ಎಲ್ಲ ಇರ್ತಿತ್ತು. ಅದಕ್ಕೆ ರೀಸನ್ ಆಗಿ ಏನಂತ ಹೇಳಿದ್ರು ಅಂದ್ರೆ ಆಲ್ರೆಡಿ ಅಲ್ಲಿ ಸ್ಮಶಾನ ಇದ್ದಿರುತ್ತೆ ಅಲ್ವಾ, ಅಲ್ಲಿ ಊತಾಕಿದ್ದ ಡೆಡ್ ಬಾಡೀಸ್ ಆಗಿ ಇರುತ್ತೆ ಅಂತ ಹೇಳ್ತಿದ್ರು. ಆದ್ರೆ ಕೆಲವೊಬ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇ ಇಲ್ಲ. ಆ ವಿಲೇಜ್ ಗಳಲ್ಲಿ ಇರ್ತಾ ಇದ್ದ ಜನ ಹಾಗೆ ಸಾಯ್ಲಿ ಅಂತಾನೆ ಬೇಕು ಅಂತ ಡ್ಯಾಮ್ ಅನ್ನ ಕಟ್ಟಿ ಸಡನ್ ಆಗಿ ನೀರನ್ನು ಓಪನ್ ಮಾಡಿಬಿಟ್ಟು ಎಲ್ಲ ಜನರನ್ನು ಕೊಂದಿದ್ದಾರೆ ಅಂತಾನು ಒಂದು ಸ್ಟೋರಿ ಇರ್ತಿದೆ. ಅದು ಮಾತ್ರ ಇಲ್ಲ, ಇನ್ನೊಂದು ಮಿತ್ತು ಕೂಡ ಏನು ಅಂದ್ರೆ ಆ ಆಸ್ಕರ್ ವ್ಯಾಲಿ ವಿಲೇಜ್ ಇರ್ತಾ ಇದೆ ಅಲ್ವಾ, ಆ ಜನರು ವೆಕೇಟ್ ಮಾಡ್ಲಿಲ್ಲ ಅಂದಿದ್ದ ತಕ್ಷಣ ಆ ವಿಲೇಜ್ ಗೆನೆ ಎಲ್ಲರೂ ಹೋಗಿ ಆ
ವಿಲೇಜ್ ಜನರನ್ನ ಕೊಂದ್ಬಿಟ್ಟು ನಂತರವೇ ಅಲ್ಲಿಗೆ ನೀರನ್ನ ಬಿಟ್ಟಿರೋದಾಗಿ ಒಂದು ಕತೆ ಇದೆ. ಸೊ ಅವ್ರುಗಳು ಜೀವಂತವಾಗಿ ಇರ್ಬೇಕಾದ್ರೇನೆ ನೀರನ್ನ ಬಿಟ್ರು, ಇಲ್ಲ ಅವ್ರುಗಳನ್ನ ಕೊಂದ್ಬಿಟ್ಟು ನಂತರ ನೀರನ್ನ ಬಿಟ್ರು ಅದನ್ನ ಮುಚ್ಚೋದಕ್ಕಾಗಿ. ಆದ್ರೆ ತುಂಬಾ ಜನರು ಇನ್ನೋವೇ ನಂಬ್ತಾ ಇದ್ದಾರೆ, ಖಂಡಿತ ಅಲ್ಲಿ ವಾಸವಿದ್ದ ಜನರನ್ನೆಲ್ಲ ಇವ್ರುಗಳು ಖಂಡಿತ ಕೊಂದಿರ್ತಾರೆ ಈ ಸಾವುಕಾರರು ಅಂತ ಹೇಳ್ತಾರೆ. ಇದನ್ನ ಅವ್ರುಗಳು ಆ ರೀತಿ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಆ ಆಸ್ಕರ್ ವ್ಯಾಲಿ ವಿಲೇಜ್ ಇರ್ತಾ ಇದೆಯಲ್ವಾ, ಅಲ್ಲಿ ವಾಸವಿದ್ದ ಜನರು ಎಲ್ಲರುವೆ ಕಪ್ಪು ಜನಾಂಗದವರು, ಆಫ್ರಿಕನ್ ಅಮೆರಿಕನ್ಸ್. 1950ರಲ್ಲೆಲ್ಲ ಈ ಆಫ್ರಿಕನ್ ಅಮೆರಿಕನ್ಸ್ ಮೇಲೆ ಎಷ್ಟೊಂದು ವನ್ಮ ಇರ್ತಿತ್ತೋ ಅನ್ನೋದು ಎಲ್ಲರಿಗೂ ಗೊತ್ತು. ಸೊ ಆ ಜನರು ಇರ್ತಾ ಇದ್ದಿದ್ದ ಜಾಗದಲ್ಲಿ ಇವ್ರುಗಳು ಲೇಕನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಖಂಡಿತ ಅವ್ರುಗಳನ್ನ ಕೊಂದೇನೆ ಇವ್ರುಗಳು ಮಾಡಿರ್ತಾರೆ ಅಂತ ತುಂಬಾ ಜನರು ಹೇಳ್ತಿದ್ದಾರೆ. ಸೊ ಆ ರೀತಿ ಸಾಯಿಸಲಾಗಿದ್ದ ಜನರ ಮೇಲೇನೆ ಈ ಲೇಕ್ ಇರೋದ್ರಿಂದ ಆ ಲೇಕೇನೆ ಶಾಪಕ್ಕೆ ಒಳಗಾಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ಎಲ್ಲರೂ ನಂಬೋದಕ್ಕೂ ಶುರು ಮಾಡಿದ್ರು. ಅದೇ ರೀತಿನೇ ಆ ಲೇಕ್ ಅನ್ನು ಓಪನ್ ಮಾಡಿದ ನಂತರವಿಂದ ಇಲ್ಲಿಯವರೆಗೂ ಆ ಲೇಕ್ ಅಲ್ಲಿ 700 ಜನರು ಮರ್ಮವಾಗಿ ಸತ್ತೋಗಿದ್ದಾರೆ. ಅದರಿಂದ ತಪ್ಪಿಸ್ಕೊಂಡು ಆಚೆ ಬಂದವರೆಲ್ಲ ಏನಂತ ಹೇಳ್ತಿದ್ದಾರೆ ಅಂದ್ರೆ, ನಾನು ಸ್ವಿಮ್ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನನ್ನ ಕಾಲನಿಗೆ ಏನೋ ಒಂದು ಟೈಟ್ ಆಗಿ ಹಿಡಿತು ಅಂತಾನೆ ಹೇಳ್ತಿರ್ತಾರೆ. ಅದು ಮಾತ್ರ ಇಲ್ಲ, ಈ ಕಥೆಯನ್ನ ಡೆವಲಪ್ ಮಾಡಿ ಬರ್ದಿರುವ ಡೈರೆಕ್ಟರ್ ಕೂಡ ಒಬ್ಬ ಸಾವುಕಾರನೇ ಅಲ್ಲಿಗೆ ಬಂದು ಆ ವಿಲೇಜ್ ಅಲ್ಲಿ ಇದ್ದಿದ್ದ ಜನರು ಎಲ್ಲರನ್ನು ಕೊಂದ್ಬಿಟ್ಟು ಡ್ಯಾಮ್ ಅನ್ನ ಕಟ್ಟಿರೋ ರೀತಿ ತೋರಿಸಿದ್ದಾರೆ. ಯಾಕೆ ಅಂದ್ರೆ ಈ ಡೈರೆಕ್ಟರ್ ಕೂಡ ಆ ಮಿತ್ತನ್ನ ನಂಬ್ತಿದ್ದಾರೆ, ಕಪ್ಪು ಜನಾಂಗದವರನ್ನ ಕೊಂದೇನೆ ಆ ಜಾಗದಲ್ಲಿ ಲೇಕ್ ಅನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ. ಸೊ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.